ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಲೈಫಲ್ಲಿ ಏನೇ ಆಗಲಿ, ಒಂದು ಕೆಟ್ಟ ಘಟನೆ ಆಗಲಿ, ಒಂದು ಒಳ್ಳೆ ಘಟನೆ ಆಗಲಿ, ಏನೇ ಆಗಲಿ ಲೈಫಲ್ಲಿ ಜಾಲಿಯಾಗಿರಬೇಕು ಹೇಳ್ತಿರ್ತೀವಲ್ವಾ. ಎಲ್ಲರ ಬಾಯಲ್ಲಿ ಇದೊಂದು ಜಾಲಿ ಅನ್ನೋದು ಬಂದೇ ಬರುತ್ತೆ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಪ್ರತಿಭೆಗಳು ಪರಿಚಯ ಆಗ್ತಾನೆ ಇರ್ತಾರೆ. ಅದರಲ್ಲೂ ತುಂಬ ಕನಸುಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇರ್ತಾರೆ. ಅಂಥವ್ರನ್ನ ನಾವು ಸಪೋರ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿಯಾಗಿ ಇದೇ ಜುಲೈ 31ನೇ ತಾರೀಕು ರಾಜ್ಯದಾದ್ಯಂತ ಜಾಲಿ ಅನ್ನೋ ಮೂವಿ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಾಯಕ, ನಟ, ಡೈರೆಕ್ಟರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಸ್ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಜಾಲಿ ಮೂವಿ ಮಾಡಿದ್ದೀರಾ ಸರ್? ಹೌದು. ಈ ಮೂವಿ ಮಾಡಬೇಕಾದ್ರೆ ಸರ್ ನಿಮಗೆ ಅನಿಸುತ್ತೆ, ನೀವು ಫಸ್ಟ್ ಕಥೆನೂ ನೀವೇ ಬರೆದಿದ್ದೀರಾ, ನಾಯಕ ನಟರಾಗಿ ನೀವೇ ಮಾಡ್ತಾ ಇದ್ದೀರಾ. ಈಗ ಮಾಡಬೇಕಾದ್ರೆ ಎರಡು ಪಾತ್ರವನ್ನು ಮಾಡಬೇಕಾದ್ರೆ ನಿಮಗೆ ಕಷ್ಟ ಅನಿಸ್ಲಿಲ್ವಾ? ಕಷ್ಟ ಅನ್ನೋದಕ್ಕಿಂತ ಕಷ್ಟ ಆಗ್ತವೆ, ಬಟ್ ಅನಿವಾರ್ಯ ಇತ್ತು. ಸೊ ಮಾಡಲೇಬೇಕಾಯಿತು ಕೆಲವೊಂದು ಸಂದರ್ಭದಲ್ಲಿ. ಮೇಜರಾಗಿ ಆ್ಯಕ್ಟರ್ ಆಗಬೇಕು ಅಂತ ಒಂದು ದೃಢ ನಿರ್ಧಾರ ಇರೋದ್ರಿಂದ ಆ ಜವಾಬ್ದಾರಿನ ತಗೋಬೇಕಾಯ್ತು. ಸರ್, ಇವಾಗ ಒಂದು ನಾಯಕ ನಟನಾಗೋದು ಅಂದರೆ ಒಂಥರ ಓಕೆ, ಈಸಿ. ಆ್ಯಕ್ಟಿಂಗ್ ಬರುತ್ತೆ, ಫೈಟ್ ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಓಕೆ, ಈಸಿಯಾಗಿರುತ್ತೆ. ಬಟ್ ನಿರ್ದೇಶಕರಾಗಿ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಇವಾಗ ಹೀರೋ ಆದಮೇಲೆ ಬರೀ ಆ್ಯಕ್ಟಿಂಗ್ ಮಾಡಿ ಎಲ್ಲೋ ಪ್ರಮೋಷನ್ಗಾಗಿ ಹೋಗ್ಬೋದು ಅಷ್ಟೇ. ಬಟ್ ಇವಾಗ ನಿಮ್ಮ ಒಂದು ಇದರಲ್ಲಿ ನಿಮ್ಮದೇ ಒಂದು ಮೇನ್ ಅಲ್ಲಿ ನಾಯಕ ನಟನಾಗಿ ಏನು ಪಾತ್ರ ವಹಿಸಿದ್ರು ಆಚೆ ತುಂಬ ಕಷ್ಟ ಇರುತ್ತೆ. ನೀವು ನೋಡ್ತಿರ್ಬೇಕಾದ್ರೆ ನಿಮಗೆ ಯಾವತ್ತು ಇವಾಗ ನಾನು ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ನಾನೇ ಎರಡು ಕಡೆ ಓಡಾಡ್ತಿದ್ದೀನಿ, ನನಗೆ ಸ್ಟ್ರೆಸ್ ಆಗುತ್ತೆ, ಇದನ್ನು ಯಾರಾದರೂ ನೋಡ್ಕೋಬೋದಾಗಿತ್ತಲ್ಲ, ಈ ಥರ ಅನಿಸಿಲ್ವಾ ಸರ್ ನಿಮಗೆ? ಅಂದರೆ ಆ ಥರ ವಿಷಯಗಳು ಇವಾಗ ನೋಡಿ, ಇವಾಗ ಬಂದಿರ್ತೀರಿ ಪ್ರಮೋಷನ್ ಪಾರ್ಟ್ಗೆ ಮ್ಯಾಕ್ಸಿಮಮ್ ಎಲ್ಲ ಅಲ್ಲಿ ಕೆಲಸ ಮುಗಿದು ಫೇಸ್ ಆಫ್ ದ ಫಿಲಿಮ್ ಹೀರೋ ಹೀರೋಯಿನ್ನು ಮತ್ತು ಸಹ ಕಲಾವಿದರುಗಳು ಬರ್ತಾರೆ. ಬಟ್ ಇನ್ನೊಂದು ಜವಾಬ್ದಾರಿ ಬಂದು ಡೈರೆಕ್ಟರ್ ಎಲ್ಲ ನಿಭಾಯಿಸ್ತಾ ಇರ್ತಾರೆ. ಬಟ್ ಇಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕು, ಇದನ್ನು ಮ್ಯಾನೇಜ್ ಮಾಡಬೇಕು ಅಂದಾಗ ಸಾಕಷ್ಟು ಕಷ್ಟಗಳಾಗ್ತಾ ಇದ್ದಾವೆ. ಇವತ್ತು ಅದೇ ರೀತಿ ಅಲ್ಲಿ ಆಗ್ತಿದೆ. ಬಟ್ ಏನು ಮಾಡೋದು, ಕೆಲವೊಂದು ಸಂದರ್ಭನ ಫೇಸ್ ಮಾಡಬೇಕಾಗಿ ಬರ್ತಿದೆ ಅಷ್ಟೇ. ಸರ್, ಜಾಲಿ ಅನ್ನೋದು ಗೊತ್ತೇ ಇರುತ್ತೆ ಸರ್. ಸಾಮಾನ್ಯವಾಗಿ ಎಲ್ಲರೂ ಬಾಯಲ್ಲೇ ನಾನು ಜಾಲಿ ಬಿಡು, ಜಾಲಿ ಆಗಿರ್ತೀನಿ. ಇದೇ ಒಂದು ಪ್ರೇರಣೆ ಆಗ್ತಾ ಇದೆ ಸರ್ ನಿಮಗೆ ಜಾಲಿ ಅನ್ನೋ ಮೂವಿ ನೇಮ್ ಇಡೋಕ್ಕೆ ಅಂತ, ಟೈಟಲ್ ಇಡೋಕ್ಕೆ? ಅಂದರೆ ಜಾಲಿ ಅನ್ನೋದನ್ನ ಪ್ರತಿಯೊಬ್ಬರ ಬಾಯಲ್ಲಿ ಬರುತ್ತಲ್ವಾ, ಅದೇ ರೀಸನಲ್ಲಿ. ಅಂದರೆ ಟೈಟಲ್ ಬಂದು ಎಲ್ಲರ ಬಾಯಲ್ಲಿ ಬರಬೇಕು ಫಸ್ಟು. ಕೇಳಿದ ತಕ್ಷಣ ಎಲ್ಲೋ ಅವ್ರಿಗೆ ರಿಜಿಸ್ಟರ್ ಆಗಬೇಕು. ಒಂದ್ಸಲ ನೋಡಿದ ತಕ್ಷಣ, ಒಂದ್ಸಲ ಕೇಳಿದ ತಕ್ಷಣ. ಸೊ ದಟ್ ರೆಡ್ ಫಾಂಟ್ಸ್ ಯೂಸ್ ಮಾಡಿರೋದಾಗಲಿ, ಸೊ ಪ್ರತಿಯೊಂದು ಆ ಥರ ಪ್ಯಾಟ್ರನ್ನ ಫಿಕ್ಸ್ ಮಾಡಿಕೊಂಡು ಈಸಿ ಎಷ್ಟು ಬೇಗ ರಿಜಿಸ್ಟರ್ ಮಾಡ್ಬೋದು ಆಡಿಯನ್ಸ್ ತಲೆಯಲ್ಲಿ ಏನೋ ಥರ. ಈ ಒಂದು ಸಿನಿಮಾದಲ್ಲಿ ಒಂದು ಕಥೆ ಯಾವ ರೀತಿ ಅಪ್ಪ ಮಗಳ ಒಂದು ಬಾಂಧವ್ಯ ರೀತಿ ತೋರಿಸ್ಕೊಡೋದಾಗ್ಲಿ, ಮತ್ತೆ ಒಬ್ಬ ನಾಯಕ ನಟನಾಗಿ ಯಾವ ರೀತಿಯಾಗಿ ಅದರಲ್ಲಿ ತೋರಿಸ್ಕೊಳ್ಬೇಕು ಅನ್ನೋದು ನಿಮ್ದು ಇರುತ್ತಲ್ವಾ, ಅದೇ ರೀತಿಯಾಗಿ ಇದು ಒಂದು ಯಾವ ಥರ ಒಂದು ಸಿನಿಮಾ ಸರ್ ಇವಾಗ ಮೆಸೇಜ್ ಕೊಡುತ್ತೆ ಒಂದು ಸಮಾಜಕ್ಕೆ? ಈ ಸಿನಿಮಾ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಅಪ್ಪ ಮಗಳ ಸಂಬಂಧ ಇದೆ. ಸೊ ಆ ಒಂದು ಎಮೋಷನ್ಸ್ನ ಕ್ಯಾರಿ ಮಾಡ್ತೀರಿ. ಅದ್ರ ಜೊತೆ ಮೇಜರ್ ಎಮೋಷನ್ಸ್ ಅದೇ. ಅದ್ರ ಜೊತೆ ಇನ್ನೂ ಒಂದು ಮೇಜರ್ ಎಮೋಷನ್ ಅಂದರೆ ಜಾಲಿ ಜಾನು ಲವ್ ಟ್ರ್ಯಾಕ್ ನಡೀತಾ ಇರುತ್ತೆ. ಸೊ ಹೇಗೆ ಅಂದರೆ ಆ ರಿಲೇಷನ್ಶಿಪ್ಪಲ್ಲಿ ಏನೇನು ಬ್ರೇಕ್ ಡೌನ್ಸ್ ಆಗುತ್ತೆ, ಹೇಗೆ ಜಾಲಿ ಜಾನುನ ಅಂದರೆ ಉಳಿಸ್ಕೊತಾನೆ. ಸೊ ಇದೇ ನಮ್ಮ ಕಥೆದ ಒಂದು ಥ್ರೆಡ್. ಎಸ್ ಸರ್, ಇವಾಗ ಜಾಲಿ ಅನ್ನೋ ಮೂವಿಲಿ ನಿಮ್ಮ ನೇಮ್ ಜಾಲಿ. ಹೌದು. ಆಚೆ ತಾರುಷ್. ಹೌದು. ಸಿನಿಮಾದಲ್ಲಿರೋ ಜಾಲಿಗೂ ಮತ್ತೆ ಆಚೆ ಇರೋ ತಾರುಷ್ಗೂ ಏನು ವ್ಯತ್ಯಾಸ ಇದೆ ಸರ್? ಏನು ನೋಡ್ಬೋದು ಪ್ರೇಕ್ಷಕರು ಯಾವ ರೀತಿ ಅಂತ? ನಾವು ಮುಖ್ಯವಾಗಿ ರಂಗಕಲಾವಿದರ ಆಗಿರೋದ್ರಿಂದ ಒಂದು ಪ್ಲ್ಯಾಟ್ಫಾರ್ಮ್ ಯಾವ ಥರ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಪಾತ್ರನೇ ಮೇನ್ ಆಗುತ್ತೆ. ಇಲ್ಲ ಯಾವುದೇ ಆಗಲಿ, ಇವಾಗ ಜಾಲಿ ಬಂದು ಜಾಲಿ ನಾನು ಪಾತ್ರ ಮಾಡಿದೆ, ಅದು ಜಾಲಿ ಅನ್ನೋದು ಕೂಡ ಎಲ್ಲರಲ್ಲಿ ಒಬ್ಬರು ಅಂದರೆ ಒಬ್ಬನು ಆಗ್ತಾನೆ. ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಜಾಲಿ ಇರೋದು. ಸೊ ಆ ಎಮೋಷನ್ಸ್ ಡ್ರೈವ್ ಆಗುತ್ತೆ. ಅದೇ ಈ ಥರ ಕಂಪ್ಲೀಟಾಗಿ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿರ್ಬೋದು. ಕೆಲವೊಂದು ಪಾತ್ರಗಳು ಬಂದಾಗ ನಾವು ಅದಕ್ಕೆ ತಯಾರಿಯಾಗಿರ್ತೀವಿ. ಸೊ ಅದನ್ನೇ ಡ್ರೈವ್ ಮಾಡುತ್ತೆ ಫೋರ್ಸ್. ಸೊ ನಥಿಂಗ್ ಬಟ್ ಒಂದು ಪಾತ್ರಗೆ ನಾವು ಪ್ರಿಪೇರ್ ಆಗೋದಷ್ಟೇ ನನ್ನ ಕೆಲಸ ಆಗುತ್ತೆ. ತಾರುಷ್ದು ಕೆಲಸ ಅದು. ಓಕೆ ಸರ್, ಇವಾಗ ನೀವು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕೆ ಅನ್ಕೊಂಡ್ರಿ ಸರ್? ಇದೇ ಒಂದು ಫಿಲ್ಮ್ ಮಾಡೋದಕ್ಕಿಂತ ಆಚೆ ಏನಾದರೂ ಬಂಡವಾಳ ಹಾಕಿ ನೀವೇನೋ ಒಂದು
ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದಾಗಿತ್ತು. ಇವಾಗ ಸಿನಿಮಾ ರಂಗದಲ್ಲಿ ಹೊಸಬ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಸಿಕ್ಕರೂ ಕೂಡ ಅದು ಚೆನ್ನಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗಲ್ಲ. ಈ ರೀತಿ ಆಗ್ತಿರುತ್ತೆ ಸರ್. ಏನಪ್ಪ ಬಿಟ್ಬಿಡು, ಈ ಸಿನಿಮಾ ರಂಗ ಬೇಡ ಅಂತ ಕೆಲವೊಂದಿಷ್ಟು ಜನ ಅನ್ಕೊಂತಿರ್ತಾರೆ ಸರ್. ಇವಾಗ ನೀವು ತುಂಬಾ ಆಸೆಗಳನ್ನ ಹೊತ್ತು ನೀವೇ ಕಥೆಯನ್ನ ಬರೆದು ಇವಾಗ ನೀವೇ ನಾಯಕ ನಟನಾಗಿ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಾ, ಈ ಸಿನಿಮಾವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ ಎಲ್ಲೂ ಅನ್ಸಿಲ್ವಾ, ಭಯ ಆಗ್ಲಿಲ್ವಾ ಈ ಸಿನಿಮಾ ಬರೋಕೆ, ಇಂಡಸ್ಟ್ರಿಗೆ ಬರೋಕೆ? ಫಸ್ಟಲ್ಲೇ ನಮಗೆ ಸಿನಿಮಾದ ಆಳ ಗೊತ್ತಿತ್ತು. ಏನಂತ ಅಂದರೆ ಅದು ಒಂದು ಸಮುದ್ರ. ಒಂದ್ಸಲ ಈಜಲು ಒಳಗಡೆ ಹೋದ್ಮೇಲೆ ಒಂದು ದಡ ಮುಟ್ಟಬೇಕು, ಇಲ್ಲ ಸಾಯಬೇಕು. ಹಾಗಾಗಿ ಫಸ್ಟ್ ಪ್ರಿಫಿಕ್ಸ್ ಆಗೋಗಿದ್ದೆ, ಅದು ಎಷ್ಟೇ ಕಷ್ಟ ಬರಲಿ ಬಿಡೋ ಹಾಗಿಲ್ಲ ಅಂತ. ಅದೇ ಹಾಗಾಗಿನೇ ಈ ಟ್ರಾವೆಲಿಂಗ್ ಒಂದು 12 ವರ್ಷ ಇದರಲ್ಲಿ ಯಾವುದೇ ಒಂದು ಸಿನಿಮಾಗೆ ನಮ್ಮದು ಹೊರಗಡೆ ಬರದೇ ಇರ್ಬೋದು. ನಾನು ಹೀರೋ ಮಾಡಿ ಒಂದು 2-3 ಸಿನಿಮಾ ಮಾಡಿದೆ, ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗಿಲ್ಲದೆ ಇರೋದಿದ್ದಾವೆ. ಸೊ ಇದೆಲ್ಲ ಕಾರಣಗಳಿದ್ರೂ ಒಂದು ಮುಖ್ಯವಾದ ಮೇನ್ ರೋಲ್ ಡೈರೆಕ್ಟರ್ ಅನ್ನೋದು ಕೂಡ ತಲೆ ಮೇಲೆ ಎತ್ಕೊಂಡು ನಾನು ಈ ಫೀಲ್ಡಲ್ಲಿ ನಿಲ್ಲೇಬೇಕು ಅನ್ನೋದಕ್ಕೆ ಇವತ್ತು ಜಾಲಿಯಿಂದ ಅಟ್ಲೀಸ್ಟ್ ಥಿಯೇಟರ್ಸ್ಗೆ ಬರ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ಥರ ಪ್ರೇಕ್ಷಕರು ತಗೋತಾರೆ, ಆಮೇಲೆ ಹೇಗೆ ಕರ್ಕೊಂಡು ಹೋಗುತ್ತೆ ನಮ್ಮ ಲೈಫ್ ಅಂತ. ಬಟ್ ನಾನಂತೂ ಸ್ಟ್ರಾಂಗಾಗಿ ಫಿಕ್ಸ್ ಆಗಿದ್ದೀನಿ. ಇನ್ನು ಈ ಥರ 100 ಕಷ್ಟಗಳು ಬಂದರೂ ನಮ್ಮದು ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ನನ್ನ ಪಾತ್ರ ಅದಕ್ಕೆ ನಟನೆ, ನೆಕ್ಸ್ಟ್ ಅಂತೂ ನಟನಾಗಿ ಕಂಪ್ಲೀಟ್ ಆಗಿರಬೇಕು. ಎಸ್, ತಾರುಷ್ ಅವರು ರಂಗಭೂಮಿ ಕಲಾವಿದರು, ಅಲ್ಲಿಂದನೇ ಬಂದಿರೋರು. ಇವಾಗ ಸಿನಿಮಾ ರಂಗದಲ್ಲಿ ಯಾವ ರೀತಿಯಾಗಿ ಅಂದರೆ ರಂಗಭೂಮಿ ಅಂದಮೇಲೆ ಒಂದು ನಾಟಕ ಅದೆಲ್ಲ ಇತ್ತು, ಹಲವಾರು ನಾಟಕಗಳಲ್ಲಿ ಕೂಡ ನೀವು ಮಾಡಿದ್ದೀರಾ. ಸೊ ಇವಾಗ ಒಂದು ಬಿಗ್ ಸ್ಕ್ರೀನ್ ಮೇಲೆ ಸರ್, ಅಂದರೆ ನಾಟಕ ಅಂದಮೇಲೆ ಎಲ್ಲ ಒಂದು ನೋಡ್ಕೋಬೋದು, ಬಟ್ ಸಿನಿಮಾ ಸ್ಕ್ರೀನ್ ಮೇಲೆ ಹೋದ್ಮೇಲೆ ನಾನು ಗೆಲ್ತೀನ ಅನ್ನೋಂಥ ಭಯ ಇದ್ದೇ ಇರುತ್ತೆ. ಯಾರಿಗೇ ಆಗಲಿ, ಎಂಥ ದೊಡ್ಡ ಸ್ಟಾರ್ ಆದರೂ ಕೂಡ ಅವ್ರಿಗೆ ಭಯ ಇದ್ದೇ ಇರುತ್ತೆ ಸರ್. ನಿಮ್ಗೆ ಯಾವಾಗೂ ಭಯ ಅನಿಸಿಲ್ವಾ? ಭಯ ಅನ್ನೋದು ಇರುತ್ತೆ, ಯಾಕಂದರೆ ಜನರು ಅಟ್ ದ ಎಂಡ್ ಆಫ್ ದ ಡೇ ಜನ ಹೇಗೆ ತಗೋತಾರೆ ಅಂತ. ಯಾಕಂದರೆ ಇವಾಗ ಮೊದಲಾಗಿದ್ದರೆ ಒಂದು 10 ವರ್ಷ ಇಲ್ಲ 20 ವರ್ಷಕ್ಕೆ ಒಂದು ಜನ್ರೇಷನ್ ಚೇಂಜ್ ಅನ್ನೋದು ಇರ್ತಿತ್ತು. ಇವಾಗಿರೋದು ಜಸ್ಟ್ ಒಂದು 2 ಇಲ್ಲ 1 ವರ್ಷಕ್ಕೆ ಜನ್ರೇಷನ್ಸ್ ಚೇಂಜ್ ಆಗ್ತಾ ಇದ್ದಾವೆ. ಅಂದರೆ ಆಡಿಯನ್ಸ್ ಮೈಂಡ್ಸೆಟ್ಟು ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಬಟ್ ಇವಾಗ ಒಬ್ಬ ಸಿನಿಮಾ ಮೇಕರ್ ಆಗಿ, ಒಬ್ಬ ನಟನಾಗಿ ನಮ್ಮ ಪಾತ್ರ ಏನು, ನಮ್ಮ ಕೆಲಸ ಏನು, ಜನನ ರಂಜಿಸೋದು. ಅದು ಯಾವ ಥರ ಆಗಲಿ, ಅವ್ರಿಗೆ ಇಷ್ಟ ಆಗೋವರೆಗೂ ಕೂಡ ನಾವು ಕಷ್ಟ ಪಡ್ತಾನೆ ಇರ್ತೀವಿ. ಅವ್ರಿಗೆ ಯಾವ ಥರ ಬೇಕು ಅದಕ್ಕೆ ಹೋರಾಟ ಮಾಡ್ತಾ ಇರ್ತೀವಿ. ಒಂದಲ್ಲ ಒಂದು ದಿವಸ ಮೆಚ್ಚಿಸ್ತೀನಿ ಅನ್ನೋದು ನಾನು ಸಾಯೋದ್ರೊಳಗಡೆ ಅದಂತೂ ತೀರ್ಮಾನ ಆಗಿದ್ದೀನಿ. ಈ ಸಿನಿಮಾ ಅಲ್ದಿರ ಇನ್ನೊಂದು ಸಿನಿಮಾ. ಸರ್, ಈ ಜಾಲಿ ಮೂವಿಯಲ್ಲಿ ಈಗ ನಾರ್ಮಲ್ ಆಗಿ ಯಾವುದೇ ಮೂವಿಗಳನ್ನು ಮಾಡಲಿ ಅದು ತಮ್ಮದೇ ಆದಂಥ ಒಂದು ಸ್ಟೋರಿನ ಹಾಕಿರ್ತಾರೆ, ಇದೇ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳ್ತಿರ್ತಾರೆ, ಯಾರಿಗೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತಿರ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜಾಲಿ ಮೂವಿಯಲ್ಲಿ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೌದು, ಖಂಡಿತ. ಏನು ಹೇಳ್ತೀರಾ ಈ ವಿಚಾರಕ್ಕೆ? ಅಂದರೆ ಹೌದು, ನಾವು ಇವಾಗ ಕೆಲವೊಂದು ಅಪ್ಪು ಸರ್ ನಾನು ನೋಡಿ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದಿರೋದು ಅದೆಲ್ಲ ಹೇಳಿದ್ದೀನಿ. ಅದೇ ಥರ ಇವತ್ತು ಅಂದರೆ ಆ ಒಂದು ಮೆಸೇಜ್ ಕೂಡ ಅಂದರೆ ಎಮೋಷನ್ಸ್, ಆ ಥರ ನಮ್ಮದ್ರಲ್ಲಿ ಎಮೋಷನ್ಸ್ ಇದೆ, ಲವ್ ಎಮೋಷನ್ಸು. ನೀವು ಬಂದು ನೋಡಿದ್ರೆ ಅಲ್ಲೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಅದನ್ನು ಹೇಳೋದಕ್ಕಿಂತ ಅಲ್ಲಿ ನೋಡೋದೇ ತುಂಬ ಖುಷಿ ಅಂತ ಅನ್ಕೋತೀನಿ. ಅಪ್ಪು ಸರ್ ಮತ್ತೆ ಎಲ್ಲರ ಮನಸ್ಸಲ್ಲಿ ಅವ್ರು ಎಂದಿಗೂ ಅಜರಾಮರ. ಸೊ ಬಟ್ ಮತ್ತೆ ಅಂದರೆ ಬಿಗ್ ಸ್ಕ್ರೀನ್ಸಲ್ಲಿ ಯಾವುದೋ ಒಂದು ಹೊಸ್ದಾಗೇನೋ ಮತ್ತೆ ತಗೊಂಬಂದ್ರಲ್ಲಪ್ಪ ಈ ಫೀಲ್ನ ಅಂತ ಅನ್ಸ್ಬೇಕು. ಆ ಫೀಲ್ನ ತರಿಸ್ಬೇಕು ನಾವು. ಸುಮ್ಮನೆ ಏನೋ ಅಪ್ಪು ಸರ್ನ ಫೋಟೋನ ಇಲ್ಲ ಸಮಥಿಂಗ್ ಏನೋ ಯೂಸ್ ಮಾಡಿಕೊಂಡ್ರು ಆ ಥರ ನಮಗೆ ಇದಾಗಬಾರ್ದು. ಆ ಫೀಲ್ನ ತರಿಸ್ಬೇಕು. ಆ ಫೀಲ್ನ ತರಿಸಿದ್ದೀರಿ, ನೋಡೋಣ ಪ್ರೇಕ್ಷಕರು ಹೇಗೆ ಅನ್ಕೊಂತಾರೆ, ಮತ್ತು ಮೇಜರಾಗಿ ಅಪ್ಪು ಸರ್ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಎಷ್ಟು ಸಾಂಗ್ಸ್ ಇದೆ ಸರ್ ಜಾಲಿ ಮೂವಿಲಿ? 6 ಸಾಂಗ್ಸ್ ಇದೆ. ಅಂದರೆ ಯಾವುದು ಫೀಲಿಂಗ್ ಸಾಂಗ್ ಮತ್ತೆ ಐಟಮ್ ಸಾಂಗ್ಸ್ ಇರುತ್ತೆ? ಫೀಲಿಂಗ್ ಸಾಂಗು ಖಂಡಿತವಾಗ್ಲೂ ಇವತ್ತು ಯಾರು ಲವ್ ಮಾಡಿರ್ತಾರೋ ಅವ್ರಿಗೆ ಇವತ್ತು ಆ ಸಾಂಗ್ ಕೇಳಿದ್ರೆ ಫೀಲ್ ಆಗುತ್ತೆ ನೋಡಿ. ಯಾವ್ಯಾವ ಪ್ಲೇಸ್ಗಳಲ್ಲೆಲ್ಲ ಶೂಟ್ ಮಾಡಿದ್ದೀರಾ ಸರ್ ಈ ಫಿಲ್ಮ್? ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಮೇಡಮ್. ಕರ್ನಾಟಕ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲೇ ಮಾಡಿದ್ದೀರಲ್ಲ. ಎಷ್ಟು ಬಜೆಟ್ ಆಗಿರ್ಬೋದು ಸರ್ ಈ ಸಿನಿಮಾ ಮಾಡೋಕೆ? ಬಜೆಟ್ಟು ಅದೇನು ಈ ಥರ ಇಷ್ಟು ಅಂತ ಹೇಳಲಿಕ್ಕಾಗಲ್ಲ. ಏನಕ್ಕೆ ಅಂದರೆ ಸುಮಾರು ಜನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಏನಂದರೆ ನಮ್ಮ ಕ್ಯಾಮ್ರಾಮ್ಯಾನ್ ಯೋಗೇಶ್ವರನ್ ಆಗಿರ್ಬೋದು, ಅವರು ತುಂಬ ದೊಡ್ಡ ಇದಕ್ಕೆ ಮಾಡಿದ್ದಾರೆ. ಬಟ್ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಮಾಡ್ತಾವನೆ, ಅವನೇ ಏನೋ ನಿಂತಿದ್ದಾನೆ ಅಂತ ಬಂದು ಎಷ್ಟೊಂದು ಶೆಡ್ಯೂಲ್ಸ್ ಫ್ರೀಯಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಹುಡುಗರು ಯಾರೇ ಆಗಲಿ ಏಡಿ ಅನ್ನೋದು ಇರಲಿಲ್ಲ.
ಹುಡುಗರು ಯಾರು ₹1 ಸಂಭಾವನೆ ಯಾರು ತಗೊಂಡಿಲ್ಲ, ಎಲ್ಲ ಮಾಡಿದವರು. ಮತ್ತೆ ಎಲ್ಲೋ ಅಲ್ಪ ಸ್ವಲ್ಪ ಸಂಭಾವನೆ, ಇದನ್ನೆಲ್ಲ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ. ಈ ಕಾಸ್ಟ್ಯೂಮ್ನ ನನಗೆ ಡಿಸೈನ್ ಮಾಡಿದವರಾಗಿರ್ಬೋದು, ಮತ್ತೆ ಇದು ಕ್ರಿಯೇಟಿವ್ ಪಾರ್ಟ್ಸು, ಕ್ರಿಯೇಟರ್ಸ್ನ ಇವಾಗ ಪ್ರಮೋಷನ್ ಅಲ್ಲಿ ತುಂಬಾ ಪುಷ್ ಮಾಡಿದ್ದು ಜಯಲಕ್ಷ್ಮಿ ಅಂತ, ಅವರಾಗಿರ್ಬೋದು. ಇದೆಲ್ಲ ನಮ್ಗೆ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಬಜೆಟ್ ಹಾಕಿದ್ರೆ ಅದು ಬೇರೆ ಲೆಕ್ಕ ತೂಕಕ್ಕೆ ಬರುತ್ತೆ. ಸೊ ಅದಕ್ಕೆ ಬಜೆಟ್ ಹೇಳಲಿಕ್ಕೆ ಬರಲ್ಲ. ಓಕೆ ಸರ್, ಪರವಾಗಿಲ್ಲ, ಅದು ನಿಮ್ಮಿಷ್ಟ. ಕೇಳಬೇಕಾಗಿತ್ತು, ಕೇಳಿದೆ ಅಷ್ಟೇ. ಸರ್, ಇನ್ನೊಂದು ಈ ಜಾಲಿ ಮೂವಿಲಿ ಹಿರಿಯ ಕಲಾವಿದರಾದಂತಹ ಶೋಭರಾಜ್ ಇದ್ದಾರೆ, ರೇಖಾ ದಾಸ್ ಇದ್ದಾರೆ. ಹೇಗೆ ಅನ್ನಿಸ್ತು ಸರ್ ಇವ್ರ ಜೊತೆ ನಿಮಗೆ ಆಕ್ಟ್ ಮಾಡಿ? ತುಂಬಾ ಖುಷಿ ಆಯ್ತು ಮ್ಯಾಮ್. ನಾವೆಲ್ಲ ಸ್ಕ್ರೀನಲ್ಲಿ ನೋಡಿ ಬೆಳೆದವ್ರಲ್ವಾ, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಸಖತ್ತಾಗಿತ್ತು. ಕಾಂಬಿನೇಷನ್ಸ್ ಮಾತ್ರ ತುಂಬಾ, ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ರು. ಬಟ್ ನನಗೆ ಖುಷಿಯಾಗಿದೆ, ಹೆಚ್ಚು ಖುಷಿಯಾಗಿದ್ದು ಎಲ್ಡರ್ ಜೊತೆ ಆ್ಯಕ್ಟ್ ಮಾಡಿದಾಗಲೇ. ಅಂದರೆ ಅವ್ರಿಗೆ ಒಂದು ಆ ಮಾರಲ್ಸ್ ಗೊತ್ತಿರುತ್ತೆ, ಹೇಗೆ ನಡ್ಕೊಬೇಕು ಅಂತ. ಸೊ ನಾವು ಅವರಲ್ಲಿಂದ ಕಲಿಬೋದು. ಈ ಥರ ನಾವು ನಾಳೆ ದಿವಸ ಏನೇ ಬಂದ್ರೂ, ಎಷ್ಟು ಬೆಳೆದ್ರೂ, ಎಷ್ಟು ಗ್ರೌಂಡ್ ಟು ಅರ್ತು ಇರಬೇಕು ಅನ್ನೋದು ದೊಡ್ಡವರಲ್ಲೇ ನೋಡಿ ಕಲಿಬೇಕು. ಆ ಥರ ಮಾರಲ್ಸ್ ಅವ್ರ ಹತ್ರ ಕಲ್ತಿದ್ದೀವಿ. ಸರ್, ಇವಾಗ ಈ ಚಿತ್ರದಲ್ಲಿ ಈ ಸಿನಿಮಾವನ್ನ ಮಾಡೋಕೆ ತುಂಬಾ ಕಷ್ಟ, ಅಂದ್ರೆ ಒಂದು ಕಹಿ ಘಟನೆಗಳಂತ ಆಗ್ತಿರುತ್ತೆ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೆ ಮಾಡಬಾರ್ದಾಗಿತ್ತಪ್ಪ, ಈ ರೀತಿ ಆಯಿತು, ಆ ಥರ ಏನಾದರೂ ಫೀಲಿಂಗ್ ಆಗಿರೋಂಥ ಯಾವುದಾದ್ರೂ ಏನೋ ಇನ್ಸಿಡೆಂಟ್ಗಳು ಏನಾದರೂ ಇದ್ರೆ ಹೇಳ್ಕೊಳ್ಳೋಂಥದ್ದು? ಅಂದರೆ ಇರ್ತವೆ ಮೇಡಮ್, ಇರ್ದಿರ ಅಂತೂ ಇರಲ್ಲ. ಯಾಕಂದರೆ ಇಷ್ಟು 4 years ಒಂದು ಟ್ರಾವೆಲ್ ಆಗಿಬಿಡುತ್ತೆ ಅಂದರೆ, ಒಂದು ನಮ್ಮದೇನು KGF ಸಿನಿಮಾ ಅಲ್ಲ, ಇಲ್ಲಾಂದರೆ ಅಂಥ ಭಾರಿ ಬಜೆಟ್ ಸಿನಿಮಾ ಅಲ್ಲ. ಒಂದು ಚಿಕ್ಕದಾಗಿ ಹೊಸದಾಗಿ ಪ್ರಯತ್ನ ಪಡ್ತಾ ಇರಬೇಕಾದ್ರೇ ಸಾಕಷ್ಟು ಗೊಂದಲಗಳು ಬಂದೇ ಬರ್ತವೆ, ಅಡಚಣೆಗಳು ಬಂದೇ ಬರ್ತವೆ. ಬಟ್ ಅದನ್ನು ನಾವು ದಾಟ್ಕೊಂಡು ಬರಲೇಬೇಕಾಗತ್ತೆ. ದೋಸ್ ಆರ್ ಆಲ್ ದ ಪ್ರೋಸೆಸ್ ಅನ್ಕೋತೀನಿ ಲೈಫಲ್ಲಿ. ಒಂದು ಬಂಡೆ ಶಿಲೆ ಆಗೋಕ್ಕೆ ಎಷ್ಟು ಪೆಟ್ಟುಗಳು ತಿನ್ನಬೇಕೋ ಆವಾಗಲೇ ಅದು ಒಂದು ಅದ್ಭುತವಾದ ಶಿಲೆ ಆಗೋದು. ಸೊ ಆ ಪೆಟ್ಟುಗಳನ್ನ ತಿಂತಾನೆ ನಾವು ಬರಬೇಕು, ಯಾರೇ ಆಗಲಿ, ಆವಾಗಲೇ ಆ ಶಿಲೆ ಆಗಿ ಗಟ್ಟಿಯಾಗಿ ಒಂದು ಸುಂದರವಾಗಿ. ಸರ್, ತಾರುಷ್, ಇವಾಗ ನೀವು ಹೇಳಿದ್ರಿ ಕೆಲವೊಂದಿಷ್ಟು ಮೂವಿ ಮಾಡಿದೆ, ಇನ್ನೂ ರಿಲೀಸ್ ಆಗಿಲ್ಲ, ಮಧ್ಯದಲ್ಲೇ ಆಗಿಲ್ಲ, ಅದು ರಿಲೀಸ್ ಆಗಿಲ್ಲ, ಒಂದು ಯಾವುದೋ ಘಟನೆಗಳಿಂದ ಆಯಿತು ಅಂತ. ಯಾವ್ಯಾವ ಮೂವಿ ಮಾಡಿದ್ರಿ ಸರ್? ನಾವು ಅಂದರೆ ಕೊರೋನಾಗೆ ಮುಂಚೆನೇ ಒಂದು ಕೆ ಸುಶೀಲಾ ಅಂತ ಮಾಡಿದ್ದೆ. ಓಕೆ. ಅದಾದಮೇಲೆ ಜಾತ್ರೆ ನೋಡಿ ಅಂತ ಒಂದು ಚಿಂತಾಮಣಿ ಅಲ್ಲಿ ಮಾಡಿದ್ರಿ. ಬೆಳಗಾವಿಯಲ್ಲಿ ಒಂದು ಪ್ರಾಜೆಕ್ಟ್ ಇನ್ನೂ ನೇಮಿಂಗ್ ಆಗಿಲ್ಲ, ಒಂದಷ್ಟು ಅಲ್ಲಿ ಮಾಡಿದ್ರಿ. ಸೊ ಇದೆಲ್ಲ ರಿಲೀಸ್ ಆಗದಿರೋದು. ಒಂದು ತೆಲುಗು ಸಿನಿಮಾ ಕ್ಲಿಕ್ ಅಂತ ವಿಲನ್ ಪಾತ್ರ ಮಾಡಿದ್ದೆ, ಮೇಜರ್, ಅದು ರಿಲೀಸ್ ಆಗಿತ್ತು. ಮತ್ತು ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ. ಇವಾಗ ಶಿವಣ್ಣ ಅವ್ರದ್ದು ವೇದ ಅಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಪಾತ್ರ ಮಾಡಿದೆ. ಮತ್ತು ಪ್ರಜ್ವಲ್ ದೇವರಾಜ್ ಸರ್ದು ಮಾಫಿಯಾ ಅಲ್ಲಿ ಮಾಡಿದ್ದೀನಿ. ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀರಿ. ಆ್ಯಸ್ ಅ ಮೇನ್ ಸ್ಟ್ರೀಮಲ್ಲಿ ಬರಲಿಕ್ಕೆ ಸಾಕಷ್ಟು ಕಷ್ಟ ಹೋಗಿದೆ. ಇನ್ನೊಂದು ಸರ್, ಜಾಲಿ ಮೂವಿಲಿ ಕಾಮಿಡಿ ಕೂಡ ಇದೆ. ಇನ್ನೊಂದು ಕಾಮಿಡಿ ಅಂದ ತಕ್ಷಣ ತಟ್ಟಂತ ಸುಷ್ಮಿತಾ ಅವರು ನೆನಪಾಗ್ತಾರೆ. ಅವ್ರ ಜೊತೆ ಮಾಡಿದ್ದೀರಾ ಸರ್? ಇನ್ನು ತುಂಬಾ ಕೀಟ್ಲೆ ಕೊಡ್ತಿರ್ತಾರೆ, ತುಂಬಾ ಕಾಮಿಡಿ ಆಗಿರ್ತಾರೆ. ಯಾವ ರೀತಿಯಾಗಿ ಶೇರ್ ಮಾಡ್ಕೋತೀರಾ ಸರ್ ಈ ಒಂದು ವಿಚಾರ ನಿಮ್ಮ ಜೊತೆಗೆ? ಅವರು ತುಂಬಾ ಅದ್ಭುತವಾಗಿ ಮಾಡಿದ್ರು. ಅಂದ್ರೆ ಆಲ್ರೆಡಿ ನನಗೆ ಒಂದು ಪ್ರಾಜೆಕ್ಟನ್ನು ಅಬ್ಸರ್ವ್ ಮಾಡಿದ್ದೆ. ಸೊ ರೀಲ್ಸ್ ರಾಣಿ ಅಂತ ಮಾಡಿದ್ರಲ್ಲ, ಅದ್ರಲ್ಲಿ ಹೋಗಿ ನೋಡಿದಾಗ ಸೊ ಅಲ್ಲಿಂದನೇ ನಾನು ಅದೇ ಬರಿಬೇಕಾದ್ರೆ ನಾವು ಫಿಕ್ಸ್ ಆದ್ರಲ್ಲ, ಸುಷ್ಮಿತಾ ಮ್ಯಾಮೇ ಇದು ಮಾಡಬೇಕು ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗೋಗಿದ್ದೆ. ಇವರು ಮತ್ತೆ ಇನ್ನ ಕೆಲವರಷ್ಟೇ, ಇವಾಗ ಶ್ರವಣ್ ಕ್ಯಾರೆಕ್ಟರ್ ನೋಡೇ ಇದೇ ಥರನೇ ಇದಾಗಬೇಕು ಅನ್ನೋ ಥರನೇ ಕೆಲವೊಂದು ಇದು ಮಾಡಿದ್ದು. ಸೊ ದಟ್ ಸುಷ್ಮಿತಾ ಮ್ಯಾಮು ತುಂಬ ಅಲ್ಲಿ ಬಂದು ಆಟೋಮೆಟಿಕ್ ಆಗಿ ಅವರು ಒಪ್ಕೊಂಡಿದ್ದಾಗಲಿ ತುಂಬ ಖುಷಿ ಆಯಿತು. ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ, ಅವ್ರು ಬಂದು ಇವತ್ತು ನಿಲ್ತಾ ಇರೋದು ಪ್ರಮೋಷನ್ಗೆ. ಯಾರೇ ಆಗಲಿ ಒಂದು ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಯಾರನ್ನಾದ್ರೂ ಕೇಳ್ಕೊಳ್ಳೋದು, ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಡಿಸೈಡ್ ಆಗಬೇಕು ಇದು ಪ್ರಾಜೆಕ್ಟ್ ಮಾಡಬೇಕಾ ಮಾಡಬಾರ್ದಾ ಅಂತ. ನಾವು ಒಂದು ಸಲ ಒಪ್ಕೊಂಡ್ಮೇಲೆ ನಮ್ಮ 100% ಎಫರ್ಟ್ಸ್ ಪರಿಪೂರ್ಣವಾಗಿ ಯಾವುದೇ ಇದರಲ್ಲಾದರೂ ಕೊಡಲೇಬೇಕು. ಅಂದರೆ ನಾನು ಬಂದು ಅಲ್ಲಿ ಒಂದು ಬೆಗ್ಗರ್ ಪಾತ್ರ ಮಾಡಿಬಿಟ್ಟು ಹೋದ್ರೂ ಕೂಡ ನನ್ನ ಕೈಯಲ್ಲಿ ಏನು ಸಾಧ್ಯತೆ ಆಗುತ್ತೆ ಆ ಸಿನಿಮಾ ತಂಡಕ್ಕೆ ಅದು ನಿಲ್ಲಬೇಕು. ಅದು ಪರಿಪೂರ್ಣ. ಯಾವುದೇ ಒಂದು ಕೆಲಸ ಆಗಲಿ, ನಾನು ಹೇಳ್ತಾರೆ ಸಿನಿಮಾನೇ ರಂಗ ಅಂತಲ್ಲ, ಎಲ್ಲರಿಗೂ ಒಂದು ಕೆಲಸ ಮಾಡಬೇಕಾದ್ರೆ ಪರಿಪೂರ್ಣವಾಗಿ ಮಾಡಬೇಕು, ಯಾವುದಕ್ಕೂ ಅರ್ಧದಲ್ಲಿ ನಿಲ್ಲಿಸಬಾರ್ದು. ಕೊನೆಗೆ ಸರ್, ಇವಾಗ ಜನರಿಗೆ ಏನು ಹೇಳ್ತೀರಾ ಸರ್? ಯಾಕೆ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನ ನೋಡಬೇಕು ಅಂತ ಹೇಳ್ತೀರಾ ಸರ್? ಎಷ್ಟೊಂದು ಸಲ ಹೇಳಿದ್ದೆ, ಮೊನ್ನೆ ಸ್ಟೇಜ್ ಮೇಲೂ ಹೇಳಿದೆ, ಎಲ್ಲರೂ ಪೂಜೆ ಮಾಡ್ತೀರಾ,
ಎಲ್ಲರ ಮನೇಲೂ ಪೂಜೆ ರೂಮ್ ಇದ್ದೇ ಇರುತ್ತೆ. ಮನೇಲಿ ಪೂಜೆ ಮಾಡ್ತೀರಾ, ಆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ, ಒಂದು ವೈಬ್ ಇರುತ್ತೆ ಅಂತ. ಅದೇ ರೀತಿ OTT ಇದೆ, ಫೋನಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಬಟ್ ಏನಕ್ಕೆ ಸಿನಿಮಾಗೆ ಬರಬೇಕು, ಥಿಯೇಟರ್ಸ್ಗೆ ಬರಬೇಕು ಅಂದರೆ ಅದೊಂದು ವೈಬು. 2 hours ಪ್ರಶಾಂತತೆಯಿಂದ ಇರುತ್ತೆ, ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಆ ಫೀಲೇ ಬೇರೆ. ನಾವು ಇಷ್ಟು 24 ಕ್ರಾಫ್ಟ್ಸ್ನು ನಾವು ಡಿಸೈನ್ ಮಾಡೋದು, ಪ್ರತಿಯೊಬ್ಬರು ವರ್ಕ್ ಮಾಡೋದು ಥಿಯೇಟ್ರಲ್ಲಿ ಬಂದು ನೋಡೋದಕ್ಕೆ. ಅಷ್ಟು ಜನರ ಶ್ರಮ ಥಿಯೇಟ್ರದ್ದು ಆಗಿರುತ್ತೆ. ಸೊ ಪ್ರೇಕ್ಷಕರಲ್ಲಿ ಅದೊಂದು ಮನವಿ ಮಾಡೋದು, ಕನ್ನಡ ಸಿನಿಮಾಗಳಿಗೆ ಒಂದೊಂದು ತಿಂಗಳಿಗೆ ಒಂದು ಸಿನಿಮಾ ನೋಡಿರಿ, ನಮ್ದ್ರಿಂದನೇ ಸ್ಟಾರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಯಿತು, ತಿಂಗಳಿಗೆ ಒಂದು ಸಿನಿಮಾ, ಕನ್ನಡ ಸಿನಿಮಾ ನೋಡೋದು ಸ್ಟಾರ್ಟ್ ಮಾಡಿ. ಯಾವುದೋ ಆಗಲಿ, ಯಾವುದನ್ನ ಮುಂಬರುವ ದಿನಗಳಲ್ಲಿ ನೀವು ನೋಡ್ತಾ ಹೋದರೆ 12 ತಿಂಗಳುಗಳಲ್ಲಿ 12 ಸಿನಿಮಾ ನೋಡೋ ಥರ ಆಗುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ಅವ್ರಿಗೂ ಯಾವುದೋ ಒಂದು ಅಷ್ಟು ಸಿನಿಮಾಗಳಾದರೂ ಪಾಸಿಟಿವ್ ಆಗಿ ಕಾಣಿಸುತ್ತೆ ಅಂತ ಕೇಳ್ಕೊಳ್ತಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಮಯ ನಮ್ಮ ಜೊತೆಗೆ ಕಳೆದಿದ್ದಕ್ಕೋಸ್ಕರ. ಎಸ್ ಮ್ಯಾಮ್. ಸುಷ್ಮಿತಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಬನ್ನಿ. ಎಸ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್. ನನ್ನ ಹೆಸರು ಪೂರ್ತಿ ಇಟ್ಟು ಕರೆದಿದ್ದೀರಾ. ಒಂದು ಸುಷ್ಮಿತಾ ಅಂತ, ಇಲ್ಲಾಂದ್ರೆ ಬರೀ ಸುಸ್ಸು ಅಂತ ಕರೀತಾರೆ, ಇಲ್ಲಾಂದ್ರೆ ಸುಷ್ಮಿತಾ ಜಗಪ್ಪ ಅಂತ ಕೂಗ್ತಾರೆ. ಬರೀ ನನ್ನ ಹೆಸರನ್ನ ಯಾರು ಇಷ್ಟು ನೀಟಾಗಿ ಹೇಳೇ ಇಲ್ಲ. ಓಕೆ. ಎಸ್ ಮ್ಯಾಮ್, ಇವಾಗ ನೀವು ರಿಯಾಲಿಟಿ ಶೋ ಅಲ್ಲಿ ಕಾಮಿಡಿ ಮಾಡ್ಕೊಂಡು ಬಂದಿದ್ದೀರಾ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಕಾಮಿಡಿ ಎಲ್ಲಿವರೆಗೂ ಮುಟ್ಟಿದೆ ಅಂದ್ರೆ ತುಂಬಾ ಜನ ನಿಮ್ ಊರ್ ಸೈಡ್ ಅಂತೂ ಬಾಳ ಬಂದಿವ್ರಿ ನಾವು. ನಾರ್ತ್ ಸೈಡ್, ಉತ್ತರ ಕರ್ನಾಟಕದ ಸೈಡ್ ರೀ. ಎಸ್, ತುಂಬಾ ಜನ ನೀವು ಫೇಮಸ್ ಆಗಿಬಿಟ್ಟಿದ್ದೀರಾ. ಅದರಲ್ಲೂ ಜಗ್ಗಪ್ಪ ನಿಮ್ ಜೋಡಿ ಅಂತೂ ಕೇಳಲೇಬೇಡ. ಒಂಥರ ಕ್ಯೂಟ್ ಕಪಲ್, ಕಾಮಿಡಿಯಲ್ಲಿ ತೊಡಗಿಸ್ಕೊಂಡಿದ್ದೀರಲ್ವಾ, ತುಂಬಾ ಚೆನ್ನಾಗಿ. ಇನ್ನೊಂದು, ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಹೇಳಿದ್ದಾರೆ ನಿಮ್ಮ ಒಂದು ಪೇರ್ ಬಗ್ಗೆ. ಸುಷ್ಮಿತಾ, ನೀನ್ ನೋಡೋದು ದೊಡ್ಡ, ನೀನ್ ನೋಡಕ್ಕಿಷ್ಟು, ನಿಮ್ ಬಾಯ್ ದೊಡ್ಡದು ಅಂತಾನೆ ಹೇಳಿದ್ರು. ತುಂಬಾ ಅಲ್ಲಿ ಮತ್ತೆ ತುಂಬಾ ಇಷ್ಟ ಆಗಕ್ ಪಟ್ರಿ ಎಲ್ರಿಗೂ. ಹೌದು. ಇವಾಗ ಒಂದು ಜಾಲಿ ಮೂವಿಯಲ್ಲಿ ನಿಮ್ಮ ಒಂದು ಪಾತ್ರ ಯಾವ ರೀತಿಯಾಗಿದೆ, ಯಾಕೆ ಈ ಚಿತ್ರಕ್ಕೆ ಒಪ್ಕೊಂಡ್ರಿ ಅನ್ನೋದನ್ನ ನೀವು ನಮ್ಗೆ ಹೇಳ್ಬೇಕು ಇವಾಗ. ಓಕೆ. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾದ್ರ ಬಗ್ಗೆ ಮಾತಾಡ್ತಾ ಇರೋ ನಿಮಗೆ ತುಂಬ ಥ್ಯಾಂಕ್ಸ್. ಒಂದು ಸಿನಿಮಾನ ಫಸ್ಟ್ ನೀವೇ ಪ್ರಮೋಟ್ ಮಾಡೋದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಇನ್ನೊಂದೇನೆಂದರೆ, ನಾವು ಈ ಸಿನಿಮಾ ಬೇಕು, ಈ ಸಿನಿಮಾ ಬೇಡ ಅಂತ ಹೇಳೋದಕ್ಕೆ ಅಷ್ಟು ಆ ರೇಂಜಿಗೆ ನಾವು ಬೆಳೆದೂ ಇಲ್ಲ ಇನ್ನು. ಇಂಥದ್ದು ಬೇಕು, ಇಂಥದ್ದು ಬೇಡ ಅನ್ನೋದಕ್ಕೆ ಆ ಥರದ್ದು ಯಾವುದೂ ನಾನು ಚೂಸ್ ಮಾಡಿಲ್ಲ ಯಾವತ್ತು. ಯಾವ್ದು ಬರುತ್ತೋ ಅದನ್ನು ಪ್ರತಿಯೊಂದೂ ತೊಗೊಂಡಿದ್ದೀನಿ, ಯಾವುದೂ ಮಿಸ್ ಮಾಡಿಲ್ಲ. ಎಲ್ಲ ಆಪರ್ಚುನಿಟೀಸ್ನು ತಗೊಂಡು. ಹೌದು, ಕಲಾವಿದರ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಯಾವ್ದನ್ನ ನನ್ಗೆ ಅದೇ ಬೇಕು ಇದೇ ಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡ್ತಾರಲ್ಲ, ಅವ್ರಿಗೆ ಅವಕಾಶ ಕಡಿಮೆ. ಈ ನಿಮ್ ರೀತಿಯಾಗಿರೋ ಒಂದು ಯಾವ್ದು ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಿರಲ್ವಾ, ಅದು ತುಂಬಾ ಹೌದು. ಅದು ಕಂಟಿನ್ಯೂಸ್ ಆಗಿ ಮಾಡ್ಬೋದು ನೀವು. ನಾನು ಬರೀ ಕಾಮಿಡಿ ಮಾಡ್ತೀನಿ ಅಂತ ನಾನೇನಾದರೂ ಫಿಕ್ಸ್ ಆಗಿದ್ದರೆ ನನಗೆ ಬೇರೆ ಅವಕಾಶಗಳು ಸಿಗ್ತಾನೆ ಇರಲಿಲ್ಲ. ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿ ಕ್ಯಾರೆಕ್ಟರ್ಸು ಮಾಡಿದ್ದೀನಿ. ಸೊ ಮರ್ದಿನಿ ಅನ್ನೋ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸಿಕ್ಕಿತ್ತು ನನಗೆ, ಏಕೆಂದರೆ ಅದನ್ನು ಸ್ವಲ್ಪ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಕೂಡ ನಾನೇ ಮಾಡಿದ್ದೆ. ಯಾವ್ದು ಗೊತ್ತಾ, ಐ ಥಿಂಕ್ ಅದು ಕೂರ್ಗ್ ಭಾಷೆಯಲ್ಲಿ ಅಂತ ಅನ್ಸುತ್ತೆ. ಕೂರ್ಗ್ ಭಾಷೆಯಲ್ಲಿ ಅದು ಮತ್ತೆ ಕನ್ನಡ, ಅದರ ಎರಡಕ್ಕೂ ಅನುವಾದ ಆಗಿತ್ತದು. ಸೊ ಆ 2 ಭಾಷೆಯಲ್ಲಿ ನಾನು 2 ಸತಿ ಸೇಮ್ ಸೀನ್ನ 2 ಸತಿ ಶೂಟ್ ಮಾಡ್ತಿದ್ವಿ ನಾವು. ಲಿಪ್ಸಿಂಕ್ ಕೂಡ ನನಗೆ ಅದೇ ಥರ ಬೇಕು ಅಂತ ಹೇಳಿ. ಡಬ್ಬಿಂಗ್ ನಾನು ಕೊಟ್ಟಿಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ, ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ಆನ್ ಸ್ಪಾಟ್ ನಾನು ಮಾಡಿದ್ದೆ ಅದನ್ನು. ಸೊ ಆ ಥರದ್ದೊಂದು ಕೆಲವೊಂದು ಚಾಲೆಂಜಸ್ನ ತೊಗೊಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಅಷ್ಟೇ ಧೈರ್ಯ ಇರುತ್ತೆ ನಮಗೆ ಮಾಡ್ಬೋದು ಅನ್ನೋ ಥರ. ಸೊ ಅದಕ್ಕೆ ಸ್ಫೂರ್ತಿ ಏನಂದ್ರೆ ರಿಯಾಲಿಟಿ ಶೋಸ್. ಸೊ ಅದ್ರಲ್ಲಿ ಎಲ್ಲಾ ಥರ ಕ್ಯಾರೆಕ್ಟರ್ಸ್ ಮಾಡಿ ನಮ್ಗೆ ಅಭ್ಯಾಸ ಇರುತ್ತೆ. ಅಲ್ಲಿ ಅಳಿಸಿದ್ದೂ ಇದೆ. ನಾವು ಎಮೋಷನಲ್ ಸ್ಕಿಟ್ಸು ಮಾಡ್ತಿದ್ವಿ, ಆಮೇಲೆ ಕಾಮಿಡಿ ಸ್ಕಿಟ್ಸ್ನು ಮಾಡ್ತಿದ್ವಿ, ಅಥವಾ ಈ ಸಟಲ್ ಆ್ಯಕ್ಟಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಿದ್ವಿ. ಮಾತಿಲ್ದೇನೂ ಆ್ಯಕ್ಟ್ ಮಾಡ್ತಿದ್ವಿ. ಅದರಲ್ಲಿ ಮುಗುರು ಪಾತ್ರ ಎಲ್ಲ ಬಂದರೆ ಡೆಫಿನೆಟ್ಲಿ ನಾವು ಅದನ್ನು. ಸೊ ಹಾಗಾಗಿ ನಮ್ಮ ಕಲಿಕೆನೇ ರಂಗಭೂಮಿ ಮತ್ತು ರಿಯಾಲಿಟಿ ಶೋಸ್. ಇವಾಗ ನೀವು ಒಂದು ಕಾಮಿಡಿ ಶೋಗಳಲ್ಲಿ ಮಾಡ್ಬೇಕಾದ್ರೂ ಕೂಡ ಒಂದು ಮೆಸೇಜ್ ಅನ್ನ ಕೊಡ್ತೀರಾ ಲಾಸ್ಟ್ ಅಲ್ಲಿ. ಇವಾಗ ಬರೀ ನಗಿಸ್ತಾ ಇರ್ತೀರಾ, ಅದಾದ್ಮೇಲೆ ನಕ್ಕಾದ್ಮೇಲೆ ಒಂದು ಮೆಸೇಜ್ ನೋಡಿದ ತಕ್ಷಣ ಪ್ರತಿಯೊಬ್ಬರ ಕಣ್ಣಲ್ಲಿ ಎಂತ ಕಲ್ ಮನ್ಸಿದ್ರು ಕೂಡ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಎಂತ ಕಲ್ ಹೃದಯ ಇದ್ದು ಕೂಡ ಆ ಸಂದರ್ಭವನ್ನ, ಆ ಒಂದು ಆಕ್ಟಿಂಗ್ ನೋಡಿದ ತಕ್ಷಣ, ಒಂದು ಮೆಸೇಜ್ ನೋಡಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಎಂತ ಮನ್ಸಾದ್ರೂ ಕೂಡ. ಇವಾಗ ಸಿನಿಮಾ ರಂಗದಲ್ಲಿ ಇವಾಗ ಒಂದು ಕಾಮಿಡಿಯನ್ ಆಕ್ಟ್ ಆಗಿ ಮಾಡ್ತಾ ಇದ್ರೆ ಅಂದ್ರೆ ಯಾವ ರೀತಿ ಪಾತ್ರ ನಿಮ್ದು? ಅಲ್ಲಿ ಒಂದು ಹೀರೋನ್ಗೆ ಸಪೋರ್ಟಿವ್ ಆಗಿ ಪಾತ್ರನ ಅಥವಾ ಸಪ್ರೇಟ್? ಇಲ್ಲ, ಹೀರೋಯಿನ್ನು ಅಥವಾ ಹೀರೋ ಇಬ್ರಿಗೂ ಕನೆಕ್ಷನ್ ಇಲ್ಲ ನನಗೆ. ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಂದು ಸಪ್ರೇಟ್ ಟ್ರ್ಯಾಕ್ ಶೋಭರಾಜ್ ಸರ್ ಜೊತೆ ಇದೆ, ಮಹಾಂತೇಶ್ ಅವ್ರ ಜೊತೆ ಇದೆ. ಸೊ ನಾವು 3 ಜನ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತ ಸೀನ್ ಇದು. ಪುಟ್ಟ ಪಾತ್ರ ಆಗಿದ್ರು ಸಹಿತ ತರುಷ್ ಪ್ರತಿ ಸತಿ
ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳೋವಂಥ ರೀತಿ ನಂಗೆ ಬಹಳ ಇಷ್ಟ ಆಯಿತು. ಅವರು ಶೋಭ್ರಾಜ್ ಸರ್ನು ಬಿಟ್ಟಿಲ್ಲ, ಮಹಾಂತೇಶ್ನು ಬಿಟ್ಟಿಲ್ಲ, ಆಮೇಲೆ ರೇಖಾದಾಸ್ ಮೇಡಮ್ನು ಬಿಟ್ಟಿಲ್ಲ, ಭರತ್ ಅಂತ ಒಬ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರನ್ನೂ ಬಿಟ್ಟಿಲ್ಲ, ಅಭಿ ಅವ್ರನ್ನೂ ಬಿಟ್ಟಿಲ್ಲ, ಎಲ್ರೂ ಕರಿತಿದ್ದಾರೆ ಬನ್ನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಥವಾ ಎಲ್ಲರೂ ಕೂಡಿ ಈ ಸಿನಿಮಾನ ರಿಲೀಸ್ ಮಾಡೋದು. ಸೊ ಪ್ರತಿಯೊಬ್ರು ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಸಹಿತ ಒಂದು ವಿಡಿಯೋ ಮಾಡ್ಕೊಡೋದು ಅಥವಾ ಒಂದು ಫೋನ್ ಕಾಲಲ್ಲಿ ಇವತ್ತು ಎಲ್ಲಿ ಹೋಗ್ತಿದ್ದೀರಾ, ಓಕೆನಾ, ಆಲ್ ಫೈನ್, ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳೋದಾಗಿರ್ಬೋದು. ಸೊ ಅಷ್ಟೇ ಸಪೋರ್ಟಿವ್ ಆಗಿರೋದ್ರಿಂದ ಅವನು ಅಂದರೆ ಈಗ ಯೂಶಲಿ ಅವ್ನು ಹೀರೋ ಆಗಿದ್ದಾನೆ ಅಂದ ತಕ್ಷಣ ಏನಾಗುತ್ತೆ, ಲೈಕ್ ನಾನು ಹೈಲೈಟ್ ಆದರೆ ಸಾಕು, ಅವ್ನಿಗೆ ಅದು ಇಲ್ವೇ ಇಲ್ಲ, 1% ಇಲ್ಲ ಅವನಿಗೆ. ಸೊ ಹಾಗಾಗಿ ಐ ಲೈಕ್ ದಟ್ ಪರ್ಸನ್. ನಿಮ್ಮ ಒಂದು ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗಲಿ, ನಿಮಗೆ ಅವ್ರು ಸಪೋರ್ಟಿವ್ ಆಗಿರಲಿ, ಅವ್ರಿಗೆ ನೀವು ಸಪೋರ್ಟಿವ್ ಆಗಿರಿ. ಡೆಫಿನೆಟ್ಲಿ. ಎಸ್ ಮ್ಯಾಮ್, ಇವಾಗ ನೋಡ್ತಾ ಇದ್ದೀವಿ ನಿಮ್ಮ ಒಂದು ಬಾಂಧವ್ಯ ಯಾವ ರೀತಿಯಾಗಿದೆ ಅಂದರೆ, ಈ ಸಾಮಾನ್ಯವಾಗಿ ಒಂದು ಪ್ರಮೋಷನ್ಗೆ ಹೋಗಬೇಕಾದ್ರೆ, ಎಲ್ಲಿಗೋ ಹೋಗಲಿ, ಒಂದು ಫಿಲ್ಮ್ ಬಗ್ಗೆ ಒಂದು ಪ್ರಚಾರ ಮಾಡಬೇಕಾದ್ರೆ ಸೊ ಕಾಮನ್ ಆಗಿ ಹೀರೋಯಿನ್ ಇದ್ದೇ ಇರ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರಮೋಷನಲ್ಲಿ ಹೀರೋಯಿನ್ ಇಲ್ಲ, ಜೊತೆ ನೀವಿದ್ದೀರಾ ಜೊತೆಗೆ, ಯಾಕೆ ಹೀರೋಯಿನ್ ಬಂದಿಲ್ಲ ಯಾಕೆ ಅಂತ? ಅವ್ರು ಬಂದಿದ್ರು ನಾನು ಇರ್ತಿದ್ದೆ, ಅವ್ರಿಗೂ ಟಾಂಗ್ ಕೊಡ್ತಾ ಇದ್ದೆ. ಓಕೆ, ಬನ್ನಿ ನಿಮ್ಮ ಜೊತೆ ಹೀರೋಯಿನ್ ಕನ್ಫ್ಯೂಸ್ ಆಗ್ತಿದ್ಯಾ ನಿಮಗೆ, ಏನಾದರೂ ಅವರಾ ನಾನಾ ಅಂತ ಏನಾದ್ರು ಕನ್ಫ್ಯೂಸ್ ಆಗ್ತಿದ್ಯಾ ಅಂತೆಲ್ಲ. ಬಟ್ ಅವ್ರು ಏನಕ್ಕೆ ಬಂದಿಲ್ಲ ಅಂದರೆ ಲೈಕ್ ಅವ್ರದ್ದು ಬರ್ಡೇ ಇದೇ ಟೈಮಲ್ಲಿ ಬಂತು. ಈ ಸತಿ ಅವರು ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿದರು, ಅದು ಇಲ್ಲಲ್ಲ ಮುಂಬೈನಲ್ಲಿ. ಸೊ ನಾವು ಒಂದೇ ಸತಿ ಎಲ್ಲ ಶುರು ಮಾಡ್ಕೊಂಡ್ಬಿಟ್ವಿ. ಹೌದು, ಇವಾಗ ನೋಡ್ತಿದ್ದೀವಿ 1 ತಿಂಗಳಾಗ್ಲಿ 3 ತಿಂಗಳಿಂದನೂ ಪ್ರಚಾರ ಮಾಡ್ತಾ ಇರ್ತಾರೆ, ಒಂದೊಂದು ಲಾಂಗ್ ಆಗಿ ಪೋಸ್ಟ್ಗಳೆಲ್ಲ ಹಾಕ್ತಾ ಇರ್ತಾರೆ. ಅದಾದ್ಮೇಲೆ ಆ ಸಿನಿಮಾ ಬಂದ್ಮೇಲೆ ಅನ್ಸುತ್ತೆ ಇದು ಇವಾಗ ರಿಲೀಸ್ ಆಯ್ತಾ. ಅದ ಆಗುತ್ತೆ ಬಿಡು, ನಮಗೂ ಆಗಿದೆ ಆ ರೀತಿ ಅಲ್ವಾ. ಅದಕ್ಕೆ ಆ ಥರದ್ದು ಆಗೋದು ಬೇಡ ಅಂತ ಇನ್ನೇನು ರಿಲೀಸ್ಗಿದೆ ಅಂತ ಡೇಟು ಫಿಕ್ಸ್ ಮಾಡಿ ಡೇಟ್ ಎಲ್ಲ ಅನೌನ್ಸ್ ಮಾಡಿನೇ ನಾವು ಪೋಸ್ಟರ್ಸ್ನ ಅಂತ ಬಿಟ್ಟಿದ್ದು. ಅದು ಅವರ ಸ್ಪೆಷಾಲಿಟಿ. ಓಕೆ, ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ ಈ ಒಂದು ಸಿನಿಮಾದಲ್ಲಿ. ಓಕೆ, ಇನ್ನು ಹಿರಿಯ ಕಲಾವಿದರು ಶೋಭರಾಜ್ ಅವರಾಗಿರ್ಲಿ ಮತ್ತೆ ರೇಖಾದಾಸ್ ಅವರು ಕೂಡ ಇದರಲ್ಲಿ ಅಭಿನಯ ಮಾಡಿದ್ದಾರೆ. ಹೇಗೆ ಅನಿಸ್ತು ಮೇಡಮ್ ಅವ್ರ ಜೊತೆಗೆ? ಶೋಭರಾಜ್ ಸರ್ ಜೊತೆ ಸಖತ್ ಜಾಲಿ ಆಗಿತ್ತು. ಕಾಮಿಡಿ ಎಲ್ಲ ಎರಡು ಕಡೆ. ಹೌದು, ನಾವು ಪಾತ್ರವಾಗಿ ಮಾತ್ರ ನೋಡಿರ್ತೀವಿ, ಅವ್ರು ಹೇಗಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೆಟ್ಟಿಗೆ ಹೋದಾಗ ಕಲಾವಿದ್ರಿಗೆ ಅದೊಂದು ಅದೃಷ್ಟ, ಎಲ್ಲರೂ ಹೇಗಿರ್ತಾರೆ, ಹೇಗೆ ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ನೋಡುವಂಥ ಒಂದು ಸದಾವಕಾಶ. ಸೊ ಅಂಥದ್ರಲ್ಲಿ ನಾನು ಇದುವರೆಗೂ ಕೆಲಸ ಮಾಡಿದ್ದು ಯಾವುದೇ ಆರ್ಟಿಸ್ಟ್ ಆದರೂ ಯಾವತ್ತೂ ನನಗೆ ಆಟಿಟ್ಯೂಡ್ ತೋರಿಸಿದ್ದಾರೆ ಅಂತ ಅನ್ಸೇ ಇಲ್ಲ. ಇವಾಗ ನಾವು ಫಿಲ್ಮ್ದು ಒಂಚೂರು ಸೈಡಿಗೆ ಇಟ್ಟು ನಿಮ್ಮ ಬಗ್ಗೆ ಮಾತಾಡೋಣ, ನಿಮ್ಮ ಮತ್ತು ಜಗಪ್ಪ ಸರ್ ಬಗ್ಗೆ ಮಾತಾಡೋಣ. ನೀವು ಕಾಮಿಡಿಯನ್ನು, ಈ ಕಡೆ ಜಗಪ್ಪ ಸರ್ ಕಾಮಿಡಿಯನ್, ಇಬ್ಬರು ಕೂಡ ಕಾಮಿಡಿ ಮಾಡ್ತಾ ಇರ್ತೀರಾ. ಸೊ ಇಬ್ಬರು ಮತ್ತೆ ಏನಾದರೂ ಕಿರಿಕಾದ್ರೆ ಜೋರಾಗಿ ಯಾರು ರೇಗೋದು, ಅವರ ನೀವ? ನಾನು ಆಲ್ರೆಡಿ ಶೋನಲ್ಲಿ ತೋರಿಸಿದ್ದೀನಿ, ನಮ್ಮ ಮನೇಲಿ ಪಾತ್ರೆ ತಟ್ಟೆ ತೋರಿಸಿದಿರಾ, ಪಾತ್ರೆಗಳನ್ನ ತಟ್ಟೆ ಲೋಟ ಸ್ಪೂನು ಎಲ್ಲ ಬೆಂಡ್ ಆಗಿದೆ, ಯಾರು ಸೆಟ್ ಮಾಡ್ಕೋತಾರೆ? ಬಟ್ ಕೋಪ ತರಿಸೋದು ಯಾರು ಅಂತ ಬರೋದು ನಾನೇ. ಅದೇ ಈ ಹೆಣ್ಮಕ್ಳು ಹೇಳ್ಬೇಕು, ಏನ್ ಭಯನಾ? ಓಕೆ, ನಾವೇ ಕೋಪ ತರಿಸೋದು, ಕಂಟ್ರೋಲ್ ಮಾಡ್ಬೇಕು, ಅದು ತಾಕತ್ತು. ನಿಮ್ಮ ಮತ್ತು ಸುಷ್ಮಿತ್, ನನಗೆ ಯಾವಾಗಿಂದನೂ ನಿಮ್ಮಿಬ್ರು ಪೇರು ತುಂಬ ಇಷ್ಟ, ನನಗೆ ಒಂಥರ ಇಷ್ಟ. ಅದಕ್ಕೆ ನಾನು ಹೇಳಿದೆ ನಿಮ್ಮಿಬ್ರು ಪೇರು ನಂಗೆ ತುಂಬ ಇಷ್ಟ, ನಮ್ಮ ಅಮ್ಮಂಗೂ ತುಂಬ ಇಷ್ಟ ಅಂತ ಹೇಳಿದೆ. ಅಕ್ಕ ಥ್ಯಾಂಕ್ ಯು ಅಕ್ಕ ಅಂತ ಅಂದರು. ಅಕ್ಕ ಅಂದ್ರ ಆ ತಕ್ಷಣನೇ ನಾನು ಅನ್ಸ್ಕೊಂಡೆ ಸಿಕ್ಕಾಪಟ್ಟೆ ಭಯ ಇದೆ ಇವರಿಗೆ ಮನೆಯಲ್ಲಿ, ಏನಾದರೂ ಮೇಡಮ್ ಭಯ ಅಂತಲ್ಲ, ನಿಜ ಹೇಳ್ಬೇಕಂದ್ರೆ ಅವನು ಮತ್ತೆ ಕಾರ್ತಿ ಎಂತ ಕಿರಾತಕರು ಅಂದ್ರೆ, ಕಾರ್ತಿಕ್ ಅವ್ರು ಬಂದಿದ್ರು ತಾನೆ, ಎಂತ ಕಿರಾತಕರು ಅಂದ್ರೆ, ಅವರು ಬೆಂಗಳೂರಿಗೆ ಬಂದಾಗ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಪಾಪ ಅಮಾಯಕರು, ತಲೆ ಬಗ್ಗಿಸ್ಕೊಂಡು ಓಡಾಡೋರು. ನಾನು ಮಾತಾಡಿ ಕೇಳಬೇಕು ಕಣ್ರು, ನಿಮ್ಗೆ ಏನಾದ್ರು ಅನ್ಸಿದ್ರೆ ಕೇಳಿ, ಡೌಟ್ಸ್ ಇದ್ದ ಕೇಳಿ, ಇಟ್ಸ್ ಓಕೆ ಅಂತ ಅಂದ್ರೆ ಪರವಾಗಿಲ್ಲ ಬಿಡು, ಏನೋ ನಾನೇ ಕಲ್ತ್ಕೊಂತೀನಿ ಬಿಡು ಅಂತ ಅನ್ಬಿಟ್ಟು ಹಿಂಗನ್ನೋರು. ಅವಾಗೆಲ್ಲ ಹುಡುಗಿರ ಹತ್ರ ಮಾತಾಡ್ತಾನೇ ಇರಲಿಲ್ಲ, ಈಗ ಮಾತೇ ನಿಲ್ಲಿಸ್ತಾ ಇಲ್ಲ ಇಬ್ರು. ಇನ್ನೊಂದು ಹೇಳ್ಬೇಕಾದ್ರೆ ಮೇಡಮ್, ಇವಾಗ ನೀವು ಶೋಗಳನ್ನು, ರಿಯಾಲಿಟಿ ಶೋ, ಕಾಮಿಡಿ ಶೋಗಳನ್ನು ಮಾಡ್ತಿರ್ತೀರಾ. ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ತುಂಬ ಅಂದರೆ ಏನಂತ ಫೇಮಸ್ ಆದಮೇಲೆ ಎಷ್ಟು ಸಂಭಾವನೆ ಪಡಿತಾರೆ ಅಂತ ರಿವೀಲ್ ಮಾಡ್ಬೋದಾ? ಸಂಭಾವನೆ ಏನು ಜಾಸ್ತಿ ಬರಲ್ಲ. ಸಂಭಾವನೆ ಅಂದ್ರೆ ಏನು ನಿಮ್ಮ ಪ್ರಕಾರ? ಯಾವ ಸಂಭಾವನೆ? ಸಂಭಾವನೆ ಅಂದ್ರೆ ಇವಾಗ ಕಾಮಿಡಿ ಶೋಗಳಲ್ಲಿ ಮಾಡಬೇಕಾದ್ರೆ ಯಾವುದೇ ಅಲ್ಲಿ ಇಂತಿಷ್ಟು ಪೇಮೆಂಟ್ ಮಾಡ್ತಾರೆ, ಇಂತಿಷ್ಟು ಪೇಮೆಂಟ್ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ ಏನು ಹೇಳ್ತೀರಾ, ಎಷ್ಟಿರ್ಬೋದು ಎಷ್ಟಿಲ್ಲ ಅಂತ? ನಾವು ಓಕೆ, ಶೋ ಮೇಲೆ ಶೋ ಒಂದು ಇವಾಗ ಹಂಗೆ ಹೇಳೋಕ್ಕಾಗಲ್ಲ. ಈಗ ನಾನೊಂದು 10 ಶೋ ಮಾಡಿದ್ದೀನಿ, 15 ಶೋ ಮಾಡಿದ್ದೀನಿ, ಇಷ್ಟು ರಿಯಾಲಿಟಿ ಶೋಸ್ ಆಗಿದೆ, ಆಮೇಲೆ ಇಷ್ಟು ಸಿನಿಮಾ ಆಗಿದೆ, ಇಷ್ಟು ಸೀರಿಯಲ್ ಆಗಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ಕೇಳೋದಾಗಲಿ ಹಂಗೆ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಇದೆ. ಫಸ್ಟಿಗೆ ನೀವು ನಂಬಲ್ಲ, ಹೆಂಗೆ ಫೋನ್ ಮಾಡ್ತಿದ್ದಾರೆ ಅಂದರೆ ಇಟ್ ಇಸ್ ಇರಿಟೇಟಿಂಗ್. ಇಟ್ಸ್ ನಾಟ್ ಲೈಕ್ ನಾನು ಹೊಗಳಿಕೆಯಿಂದ ಹೇಳ್ಕೊತಾ ಇಲ್ಲ,
ತೀರಾ ಅಸಹ್ಯಕರವಾದಂತಂದು ಏನಂದ್ರೆ ಫೋನ್ ಮಾಡ್ತಾರೆ, ಮೇಡಮ್ ನೀವು ಒಂದಿನಕ್ಕೆ ಎಷ್ಟು ತಗೋತೀರಾ ಅಂತ ಕೇಳ್ತಾರೆ. ಏನಕ್ಕೆ ಕಂಪ್ಲೀಟ್ ಮಾಡಿ ಹೇಳಿ, ಯಾರು ಫೋನ್ ಮಾಡಿರೋದು? ಅನ್ನೋನ್ ನಂಬರ್ ಇಂದ ಫೋನ್ ಬರುತ್ತೆ, ಯಾವ್ದೋ ಒಂದು ರ್ಯಾಂಡಮ್ ನಂಬರ್ ಇಂದ ಕಾಲ್ ಬರುತ್ತೆ. ಸರ್ ನಮಸ್ತೆ ಸರ್, ಸುಷ್ಮಿತಾನಾ ಅಂತ ಕೇಳ್ತಾರೆ. ಅದೆಲ್ಲ ಓಕೆ, ಹಾ ಸರ್ ನಾನೇ. ಸುಷ್ಮಿತಾ ಜಗಪ್ಪನ? ಹಾ ಸರ್ ನಾನೇ ಸರ್. ಮೇಡಮ್ ಅದೇ ಸ್ವಲ್ಪ ಫ್ರೀ ಇದ್ರೆ ಮಾತಾಡ್ಬೇಕಿತ್ತು. ಮಾತಾಡಿ ಸರ್, ಖಂಡಿತ ಮಾತಾಡಿ. ಗೊತ್ತಿರುತ್ತೆ ನಂಗೆ ಯೂಶಲಿ ಈ ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಸಮ್ ಸಿನಿಮಾ ಟೀಮ್ ಅಥವಾ ಯಾರೋ ಒಂದು ಟೀಮ್ ಅಂತ ಗೊತ್ತಾಗುತ್ತೆ, ಆಡ್ ಶೂಟ್ಸ್ ಸಮಥಿಂಗ್ ಏನೋ ಅಂತ. ಅದೇ ಮೇಡಮ್ ನೀವು ಒಂದಿನಕ್ಕೆ ಎಷ್ಟು ತಗೋತಾರೆ? ಏನಕ್ಕೆ ಫಸ್ಟ್ ಹೇಳಿ, ಏನಕ್ಕೆ? ಅದೇ ಮೇಡಮ್ ಸೀರಿಯಲ್ಲು ಸಿನಿಮಾನ ಇಲ್ಲ ಆಡ್ ಶೂಟಾ ಇಲ್ಲ ವೆಬ್ ಸೀರೀಸ್ ಯಾವುದು? ನಂಗೆ ನಗು ಬರ್ತಾ ಇರುತ್ತಲ್ಲಿ, ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ನಾನು ನನ್ನ ಗಂಡ ಬಿದ್ದು ನಗಾಡ್ತಿರ್ತೀವಿ. ಅಮ್ಮ ಯಾಕಮ್ಮ ಹಿಂಗೆ ಕೇಳ್ತಾರೆ, ನಮ್ಮ ಹುಡುಗರ್ಗೆ ಹಿಂಗೆಲ್ಲ ಕೇಳೋದೇ ಇಲ್ವಲ್ಲ ಅಂತ. ಅಯ್ಯೋ ನೀವೆಲ್ಲ ಅದೃಷ್ಟವಂತರು ಕಂಡ್ರು, ಹಿಂಗೆ ಕಂಡ್ರು ಕೇಳೋದು ಅಂತ. ಆಮೇಲೆ ಅಲ್ಲ ಸರ್ ಅದೇ ಸಿನಿಮಾ, ಅದೇ ಮೇಡಮ್ ಎಷ್ಟು ತಗೋತೀರಾ ಮೇಡಮ್? ಅಲ್ಲ ಕ್ಯಾರೆಕ್ಟರ್ ಹೇಳಿ ಸರ್ ನನಗೆ ಫಸ್ಟು. ನೀವು ಏನು ಎಷ್ಟು ತಗೋತೀರಾ ನಾನು ಎಷ್ಟೋ ತಗೋತೀನಿ. ಕ್ಯಾರೆಕ್ಟರ್ ಹೇಳಿ ಸರ್ ಅಂತ. ಒಂದಿನ ಬರುತ್ತೆ ಅಷ್ಟೇ ಮೇಡಮ್, ಅದೇ ಒಂದಿನ ಬರುತ್ತೆ, ಬಟ್ ಅದು ಮೋಸ್ಟ್ಲಿ 4 ದಿನ ಶೂಟ್ ಮಾಡ್ತೀವಿ ಅಂತ ಅನ್ಸುತ್ತೆ. ಒಂದು 10 ಸೀನ್ ಇರುತ್ತೆ ನಿಮ್ಮದು ಅಂತ ಹೇಳಿರ್ತಾರೆ. ಓಕೆ ಸರ್ ಆಯಿತು, ನನಗೆ ಫಸ್ಟ್ ಹೇಳಿ ನನಗೆ ಹೆಂಗಿರುತ್ತೆ ಇದು, ಎಲ್ಲಿರುತ್ತೆ, ಯಾವ ಊರಲ್ಲಿರುತ್ತೆ, ಸ್ಟೋರಿ ಹೆಂಗಿರುತ್ತೆ, ಯಾವ ಊರು, ಎಲ್ಲಿ. ಆಮೇಲೆ ಇಡೀ ಸ್ಟೋರಿ ಏನು ಬೇಡ, ಯಾಕಂದ್ರೆ ಯಾರು ಹೇಳಲ್ಲ. ಈಗ ಸ್ಕ್ಯಾಮ್ಗಳು ತುಂಬಾ ನಡೀತಿರೋದ್ರಿಂದ ಯಾರು ಜಾಸ್ತಿ ಹೇಳಕ್ ಹೋಗಲ್ಲ. ನಮ್ ಸೀನ್ ಅಷ್ಟೇ ಹೇಳ್ತಾ. ಅಷ್ಟಾದ್ರೂ ಹೇಳಿ ಸರ್ ಒಂಚೂರು, ನಂಗೆ ಗೊತ್ತಾಗುತ್ತೆ, ಏನಾರ ಒಂಚೂರು ಪ್ಲಾನ್ ಮಾಡ್ತೀನಿ ಸರ್, ತಲೆಗೆ ಒಂಚೂರು ಹಾಕೋತೀನಿ. ಅಲ್ಲ ನೀವು ಎಷ್ಟು ತಗೋತೀರ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಹೇಳ್ಬೋದು ಅಂತ. ಹೆಂಗ್ ಹೇಳೋದಿದು? ಬರೀ ಪೇಮೆಂಟ್ ಅಂದ್ರೆ ಈಗ ಪಟ್ ಅಂತ ನಿಮಗ್ ಕಾಲ್ ಮಾಡ್ತಾರೆ, ನೀವು ಫಸ್ಟ್ ಹೇಳ್ತೀರಾ, ಅಂದ್ರೆ ನಿಮ್ಗೆ ಗೊತ್ತಿರಲ್ಲ ಪಾಪ ಹೊಸೊಬ್ರು, ಆಯ್ತಾ? ನೀವು ಹೇಳ್ತೀರಾ ಸರ್ ನಾನು ಪರ್ ಡೇ ಒಂದು 15K ತಗೋತೀನಿ ಸರ್ ಅಂತ ಅಂದ್ಬಿಟ್ಟು ನೀವು ಹೇಳ್ತೀರಾ. 15 ಓಕೆ, ಒಂದು 8 ಆಗತ್ತಾ ಅಂತ ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ. ನಿಮಗೆ ಕ್ಯಾರೆಕ್ಟರ್ ಗೊತ್ತಿಲ್ಲ, ಎಲ್ಲಿ ಶೂಟ್ ಅಂತ ಗೊತ್ತಿಲ್ಲ, ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಆ ಸಿನಿಮಾನ ಸೀರಿಯಲ್ ವೆಬ್ ಸೀರೀಸ್ ಶಾರ್ಟ್ ಮೂವೀಸ್ ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ಪೇಮೆಂಟ್ ಮಾತಾಡೋ. ಓಕೆ ಫಿಕ್ಸು, ಮೇಡಮ್ ಬರ್ತಾರಂತೆ. ಯಾವ ಮೇಡಮು? ಹೊಸ ಮೇಡಮು, ನಾನು ಫಿಕ್ಸ್ ಮಾಡಿದ್ದೀನಿ. ಓಕೆ ಅಷ್ಟೇ. ಎಸ್. ಇವಾಗ ಇವಾಗಿನ ಜನ್ರೇಷನಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಅದಕ್ಕೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಏನಂದ್ರೆ ನೀವಾಗ್ಲಿ ಜಗಣ್ಣ ಆಗ್ಲಿ ಒಂದು ಇಬ್ರು ಇಷ್ಟಪಟ್ಟು ಮದುವೆ ಆಗಿ ಒಬ್ರನ್ನೊಬ್ರ ತುಂಬಾ ಪ್ರೀತಿ ಮಾಡ್ತಿರ್ತೀರಾ. ಇವಾಗ ತುಂಬಾ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ ಒಂದು ಜನ್ರೇಷನಲ್ಲಿ ಯಾವ ರೀತಿ ಆಗ್ತಿದೆ, ನನ್ನ ಗಂಡ ಹೆಂಡತಿ ಹೊಡಿ, ಹೆಂಡ್ತಿನ ಗಂಡ ನೋಡಿ, ಅವನು ಇವಳು ಸಾಯಿಸು ಇವಳು ನಾವು ಸಾಯಿಸು ಅಂತ ನಡೀತಿರುತ್ತೆ ಸೋಷಿಯಲ್ ಮೀಡಿಯಾ. ಏನ್ ನೀವು ಹೊಡಿಯೋದು ಮಾತ್ರ ಅಲ್ಲ, ಬೆಡ್ಶೀಟ್ ಎತ್ತಿತ್ತಿಲ್ಲ ಅಂತ ಸಾಯಿಸ್ಬಿಡ್ತಾರೆ, ಅದು ನಿಜ. ಕಿಟಕಿ ಮುಚ್ಚಿಲ್ಲ ಅಂತ ಸಾಯಿಸ್ಬಿಡ್ತಾರೆ, ಅದು ನಿಜ. ಏನ್ ಮಾಡ್ತೀರಾ? ಇವಾಗ ನಿಮ್ಮ ಅನೂನ್ಯವಾಗಿದ್ದೀರಾ ಇಬ್ರು ಕೂಡ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿಡಿಯೋ ನೋಡ್ತಿರ್ತಾರೆ, ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ, ಇಷ್ಟಪಡೋರು ಇದ್ದೇ ಇರ್ತಾರೆ, ನಿಮ್ಮ ಒಂದು ಬಾಂಧವ್ಯನ ನೋಡಿ ಇಷ್ಟಪಡೋರು ಇರ್ತಾರೆ. ಸೊ ಇವಾಗ ನೀವು ಈ ಮೂಲಕ ಒಂದು ಜನರಿಗೆ ಅಂದರೆ ಯಂಗ್ ಕಪಲ್ಸ್ಗೆ ಏನು ಹೇಳ್ತೀರಾ? ಯಾವ ರೀತಿಯಾಗಿ ಚೆನ್ನಾಗಿರ್ಬೇಕು, ಒಬ್ರೊಬ್ರು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನೀವು ಹೇಳಿ. ನೀವು ಚೆನ್ನಾಗಿದ್ದೀರಲ್ವಾ ಇವಾಗ, ಇನ್ಸ್ಪಿರೇಷನ್ ಆ ರೀತಿ ಕೊಡಿ. ನೋಡಿ, ಒಬ್ರು ಕಲಿಯೋ ಅಂತ ಪರಿಸ್ಥಿತಿಲಿ ಈ ಕಿಡ್ಸ್ ಇಲ್ಲ 2000 ಕಿಡ್ಸ್ ಖಂಡಿತ ಇಲ್ಲ. 90s ಕಿಡ್ಸ್ ಇರೋದ್ರಲ್ಲಿ ಓಕೆ, ಅಟ್ಲೀಸ್ಟ್ ನಮಗೊಂದು ಎಮೋಷನ್ ಇದೆ. ಹಳೆ ಸಿನಿಮಾ ನೋಡಿದಾಗ ನಾನು ಚಿಕ್ಕವಳು ಇರ್ಬೇಕಾದ್ರೆ ನೋಡ್ತಿದ್ದೆ, ಪಪ್ಪರ್ಮೆಂಟ್ ನೋಡಿದ್ರೆ ಈ ಪಪ್ಪರ್ಮೆಂಟ್ ತಿಂತಾ ಇದೆ, ಲಾಲಿಪಾಪ್ ನೋಡಿ ನಾನು ತಿಂತಾ ಇದ್ದೆ, ಹಿಂಗೆ. ಆಮೇಲೆ ಕ್ಯಾಂಡಿ ಅಂತ ಬರುತ್ತಲ್ಲ, ಅದನ್ನೆಲ್ಲ ನೋಡಿದ್ರೆ ಏನೋ ಒಂದು ನೆನಪಾಗುತ್ತೆ, ಏನೋ ಒಂದು ಎಮೋಷನಲ್ ಅಟ್ಲೀಸ್ಟ್ ಇಟ್ಕೊಂಡಿರ್ತೀವಿ. ಈಗ ನೋ ಎಮೋಷನ್ಸ್, ನಥಿಂಗ್. ಹೌದು, ಆಯ್ತಾ? ಬರೀ ಮೊಬೈಲಲ್ಲಿ ಅಷ್ಟೇ, ಇನ್ನೇನು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಓಕೆ, ಸೊ ನಾನು ಏನು ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿಲ್ಲ. ಅಲ್ಲ, ಪಾಠ ಮಾಡೋ ಟೀಚರೇ 100 ಸತಿ ಬಡ್ಕೊಂಡ್ರು ಆ ಸಮ್ಮು ಅರ್ಥ ಆಗದೆ ಇದ್ರೆ ಅಕಸ್ಮಾತ್ ಕೇಳ್ಬಿಟ್ಟು ಅದು ಸಿಲೆಬಸ್ ಆಗಿ ಹೋಗಿರೋದನ್ನ ಹೇಳ್ತಾರೆ, ಅಷ್ಟು ತಲೆಗೆ ಹೋಗಲ್ಲ. ಬಟ್ ಅದೇ ತಲೆಗೆ ಹೋಗಲ್ಲ. ಇದು ಹೆಂಗ್ ಹೋಗುತ್ತೆ? ನೀವು ನೋಡ್ತಿರ್ತಾರಲ್ವಾ? ಇಲ್ಲ, ಅವ್ರಿಗೆ ಫಸ್ಟ್ ಅದು ಕಲ್ಪನೆಯಲ್ಲಿ ಇರುತ್ತೆ, ಇದು ಕಣ್ಣೆದುರುಗಡೆ ಇರುತ್ತಲ್ವಾ? ಕಣ್ಣೆದುರುಗಡೆ ಇರುತ್ತೆ. ಓಕೆ, ಕಣ್ಣೆದುರುಗಡೆ ಇರುತ್ತೆ. ಏನಂದ್ರೆ ಫಸ್ಟು ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿ. ಸುಮ್ಮನೆ ಅನ್ಕೊಂಬಿಡೋದು, ಅವ್ನು ನನಗೆ ಹೆಂಗ್ ಮಾತಾಡ್ಸ್ಲಿಲ್ಲ ಗೊತ್ತಾ, ಏನಕ್ಕೆ ಫೋನ್ ಎತ್ತಿಲ್ಲ ನಂದು, ಆಮೇಲೆ ಊಹೆ ಮಾಡ್ಕೊಳ್ಳೋದು. ಮೋಸ್ಟ್ಲಿ ಅವನು ಅವಳ ಜೊತೆ ಮಾತಾಡ್ತಿದ್ದ ಅನ್ಸುತ್ತೆ, ಅದಕ್ಕೆ ಎತ್ತಲಿಲ್ಲ ನನ್ನ ಫೋನು. ಮೋಸ್ಟ್ಲಿ ಅವನು ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ಸುತ್ತೆ, ಅದಕ್ಕೆ ಎತ್ತಲಿಲ್ಲ. ಫಸ್ಟ್ ಕೇಳಿ, ಯಾಕೆ ಫೋನ್ ಎತ್ತಿಲ್ಲ ಕೇಳಿ. ನಾವು ಮಾತಾಡೋದಕ್ಕೆ ಟೈಮ್ ಕೊಡ್ತಾ ಇಲ್ಲ, ಬರೀ ಮೊಬೈಲಲ್ಲಿ ಮಾತಾಡ್ತಿದ್ದೀವಿ. ನೀವು ಚಾಟ್ GPT ಅವಳ ಹತ್ರ ಮಾತಾಡ್ತೀರಾ? ಅವಳು ಯಾರೋ ಎಲ್ಲೋ ಕುತ್ಕೊಂಡು ಆನ್ಸರ್ ಮಾಡ್ತಿರ್ತಾಳೆ, ಹುಚ್ಚಿ ಹತ್ರ ಮಾತಾಡ್ತೀರಾ? ಇಲ್ಲಿ ಪಕ್ಕದಲ್ಲಿರೋ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಮಾತಾಡೋಕೆ ರೆಡಿ ಇರಲ್ಲ. ಅಂದರೆ ಯೂಶಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ಹೆಂಗೆ ಅಂದರೆ ಶಾರ್ಟ್ ಶೂಟ್. ಓಕೆ, ನೀವು ನಿಮ್ಮ ಯಜಮಾನ್ರು ಹಿಂಗೆ
ಹಿಂಗೆ ಕೇಳೋದು ಬೇರೆ. ಓಕೆ. ಸರ್ ಮತ್ತೆ ನೀವು ಇಬ್ರು ಇಷ್ಟು ಚೆನ್ನಾಗಿದ್ದೀರಲ್ಲ, ಅದು ಹಿಂಗೆ ಕೇಳೋದು ಬೇರೆ. ಸೊ ಐ ಜಸ್ಟ್ ಲವ್ಡ್ ಯುವರ್ ವೇ ಆಫ್ ಟಾಕಿಂಗ್. ಸೊ ಆವಾಗ ನಮಗೆ ಜಾಸ್ತಿ ಕಂಫರ್ಟಬಲ್ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಯಾರೋ ಭಯೋತ್ಪಾದಕರು ಬಂದಿದ್ದಾರೆ ಅಂತ ಅನ್ಸಲ್ಲ, ಅವರ ಸ್ನೇಹಿತರು ಬಂದಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮಾ. ವೆಲ್ಕಮ್. ಎಸ್, ನಿಮ್ಮ ಒಂದು ಬಾಂಧವ್ಯ, ನಿಮ್ಮ ಇಬ್ಬರು ಜೋಡಿ ಇದೇ ರೀತಿಯಾಗಿ ನೂರಾರು ವರ್ಷ ಮುಂದೆ ಹೋಗ್ಲಿ, ಮುಂದೆ ಸಾಗಲಿ ಅಂತ ನಾವು ಪ್ರಾರ್ಥಿಸ್ತೀನಿ ದೇವ್ರ ಹತ್ರ. ಹೌದಾ? ಪ್ಲೀಸ್ ಕೇಳಿ. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಈ ಚಿತ್ರದ ಬಗ್ಗೆ ಜಾಲಿ ಮೂವಿಯಲ್ಲಿ ಒಂದು ಸ್ನೇಹಿತನ ಪಾತ್ರದಲ್ಲಿ ಒಂದು ಅಭಿನಯ ಮಾಡಿರ್ತಕ್ಕಂತಹ ಅಭಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಅವರ ಒಂದು ರೋಲ್ ಹೇಗಿತ್ತು, ಈ ಒಂದು ಜಾಲಿ ಮೂವಿಯಲ್ಲಿ ಯಾವ ರೀತಿಯಾಗಿ ಒಂದು ಕ್ಯಾರೆಕ್ಟರ್ ಇದೆ ಅವ್ರದ್ದು, ಇದೆಲ್ಲವನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನೀವು ಅಭಿ ಸಾಮ್ರಾಟ್. ಇವಾಗ ಜಾಲಿ ಮೂವಿಯಲ್ಲಿ ನೀವು ಒಂದು ಹೀರೋ, ಒಂದು ಫ್ರೆಂಡ್ ಆಗಿ ಮಾಡ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ ಸರ್, ಇವಾಗ ಹೇಗೆ ಅನ್ಸುತ್ತೆ ನಿಮ್ಗೆ ಜಾಲಿ? ಅಂದ್ರೆ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ನಾವು ಕಷ್ಟಪಡ್ತಿರೋದೇ ಅದಕ್ಕೋಸ್ಕರ. ಯಾಕೆಂದ್ರೆ ಚಾನ್ಸ್ ಸಿಗ್ಲಿ, ಇನ್ನೊಂದು ಸಣ್ಣ ಪುಟ್ಟ ಪಾತ್ರದಲ್ಲೆಲ್ಲ ಮಾಡ್ತಿರ್ತೀವಿ, ಸಣ್ಣದು ಚಿಕ್ಕದು ಅಂತ ಏನು ಭೇದ ಭಾವ ಪಾರ್ಶಿಯಾಲಿಟಿ ಏನು ಮಾಡಲ್ಲ. ಬಟ್ ಇದು ಏನಕ್ಕೆ ಸ್ಪೆಷಲ್ಲು ಅಂತಂದರೆ, ನಾನು ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿದ್ದೀನಿ ಇದರಲ್ಲಿ. ಅಂದರೆ ಸ್ಕ್ರಿಪ್ಟಿಂದ ಹಿಡಿದು ಆ್ಯಂಡ್ ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನಲ್ಲೂ ಕೆಲಸ ಮಾಡಿಕೊಂಡು, ಸೊ ಆ ಡೈರೆಕ್ಷನ್ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಿನಿಮಾದಲ್ಲಿ ಮಾಡಿಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗಂತೂ. ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಸಿಚುವೇಶನ್ನ, ಮತ್ತು ಸೆಟ್ಟನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು. ಸೊ ಅಂದರೆ ಪ್ರತಿಯೊಂದು ಕಲಿತಾ ಬಂದೆ. ಬಟ್ ಇದು ನಾನು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ಎಷ್ಟು ಯೂಸ್ ಆಯಿತು ಅಂದರೆ, ನಾನು ಈಗಲೂ ಯಾವುದಾದ್ರೂ ಒಂದು ಶೂಟಿಂಗ್ ಹೋದರೆ ಓಕೆ, ಲೆನ್ಸ್ ನೋಡ್ತಿದ್ದಂಗೆ ಓಕೆ ಇದು ಗೊತ್ತಾಗ್ಬಿಡುತ್ತೆ ನನಗೆ, ಯಾವ ಫ್ರೇಮ್ ಇಟ್ಟಿದ್ದಾರೆ, ಇನ್ನೊಂದು ಮತ್ತೊಂದು ಎಷ್ಟು ಆ್ಯಕ್ಟ್ ಮಾಡಬೇಕು, ವೈಡ್ ಆ್ಯಂಗಲ್ಗೆ ಎಷ್ಟು ಆ್ಯಕ್ಟ್ ಮಾಡಬೇಕು. ಸೊ ಅದೆಲ್ಲ ಬಹಳ ಕಲಿತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಅಂದರೆ ರೈಟಿಂಗಲ್ಲೂ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಈ ಸಿನಿಮಾದಲ್ಲಿ ಬರೆದಾಗ ಓಕೆ, ನನ್ನಲ್ಲೂ ಒಬ್ಬ ರೈಟರ್ ಇದ್ದಾನೆ ಅಂತ ನನಗೆ ಗೊತ್ತಾಯಿತು. ಅದು ಭಾಳ ಖುಷಿ ವಿಷಯ. ಹೌದು, ಕೇಳ್ಪಟ್ವಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಿಮ್ದೊಂದು ಶಾರ್ಟ್ ಸ್ಟೋರಿ ಏನೋ ಬರುತ್ತಿರುತ್ತೆ. ಹೌದೌದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಫಿಲಮು ಅದು ಇದು ಎಲ್ಲ ಮಾಡ್ತಿರ್ತೀವಿ. ಅದೇ ಖಾಲಿ ಇದ್ದರೆ ಲೈಕ್ ಖಾಲಿ ಕುತ್ಕೊಳ್ಳೋದು ಯಾಕೆ, ಏನೋ ಒಂದು ಬರೆದು ಏನಾದರೂ ಮಾಡೋಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಫಿಲಮ್ಸು, ಆಮೇಲೆ ಈ ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ. ಅಂದರೆ ಐ ವಾಂಟ್ ಟು ಬಿ ಎ ಕಾಮಿಡಿಯನ್ ಅಷ್ಟೇ. ಸೊ ಹೋಗ್ತಾ ಹೆಂಗಾಯಿತು ಅಂದರೆ ಓಕೆ, ನಾನು ಒಂದಷ್ಟು ಪಾತ್ರಗಳು ಮಾಡಿದೆ ಶಾರ್ಟ್ ಫಿಲಮ್ಸಲ್ಲಿ. ಸೊ ಅದೆಲ್ಲ ಮಾಡಿದಾಗ ಓಕೆ, ನಾನು ಎಲ್ಲ ಥರ ಮಾಡ್ತೀನಿ ಗುರು ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಲೈಕ್ ಇವ ರಂಗಣ್ಣ ರಘು ಸರ್ ನೋಡಿ ನಗಿಸ್ತಾರೆ, ಅವರು ನನಗೆ ಒಂಥರ ಇನ್ಸ್ಪಿರೇಷನ್ನು ಪ್ಲಸ್ ರೆಸ್ಪಿರೇಷನ್ ಅಂತಾರಲ್ಲ, ಆ ಥರ. ಇನ್ನೊಂದು ಸರ್, ನೀವು ಆಕ್ಟ್ ಮಾಡ್ತಿರ್ತೀರ ಎಲ್ಲ ಸಿನಿಮಾಗಳಲ್ಲಿ ಆಗಲಿ ಅದೇ ಸ್ಟೋರಿಗಳಲ್ಲಾಗಲಿ, ನಿಮಗೆ ಸಿಂಗಲ್ ಆಗಿ ಆಕ್ಟ್ ಮಾಡ್ತಾ ಇರ್ತೀನಿ, ನನಗೆ ಯಾರು ಲೇಡಿ ಕೊಡೋದಿಲ್ಲ, ನನಗೆ ಫ್ರೆಂಡ್ ಆಗಿ ಗರ್ಲ್ ಫ್ರೆಂಡ್ ಆಗಿ ಯಾರು ಕೊಡ್ತಾ ಇಲ್ಲ, ಯಾರು ಫ್ರೆಂಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರು. ಏನ್ ಹೇಳ್ತೀರಾ ಸರ್? ಇಲ್ಲ, ಅದು ಕಾಮಿಡಿಗೆ ಹೇಳ್ತೀನಿ ಅಷ್ಟೇ, ಆ ಥರ ಏನಿಲ್ಲ. ಅಂದರೆ ಈಗಲೂ ಬೇಕಾದರೆ ನಾನು ಊರಿಗೆ ಹೋಗಿ ನಮ್ಮ ಮನೇಲಿ ಅಮ್ಮ ಹೆಣ್ಣು ಹುಡುಕ್ರಿ ಮದುವೆ ಆಗ್ತೀನಿ ಅಂದರೆ ರೆಡಿನೇ ಇದ್ದಾರೆ. ಸೊ ಲಾಸ್ಟ್ ಟೈಮ್ ನಾನು ಸೀರಿಯಲ್ ಮಾಡಿದಾಗೆ ಆ್ಯಕ್ಚುಲಿ ನನಗೆ 2 ಅಪ್ರೋಚ್ ಬಂದಿತ್ತು. ಬಟ್ ಏನು ಅಂದರೆ ಫಸ್ಟು ನಾವು ಒಂದು ಸ್ಲಿಪ್ಪರ್ ತೊಗೊಳ್ಳೋ ನಮ್ಗೆ ಯೋಗ್ಯತೆ ಇರಬೇಕು, ಆಮೇಲೆ ಅವ್ರಿಗೆ, ಯಾಕೆಂದ್ರೆ ಬಂದವ್ರನ್ನೂ ಹಂಗೆ ನೋಡ್ಕೊಬೇಕಲ್ವ, ಎಲ್ಲ ಬಿಟ್ಟು ಬರ್ತಾರೆ ಅಂತ. ಫಸ್ಟ್ ನಾವು ಸೆಟ್ಲ್ ಆಗೋಣ, ಆಮೇಲೆ ಅವರು ಎಲ್ಲ ಬಿಟ್ಟು ಎಲ್ಲ ಕನ್ಸರ್ನ್ ಇಟ್ಕೊಂಡು ಬರ್ತಾರೆ. ಬಟ್ ನಾನು ಏನೇ ಮಾಡಿದ್ರು ಕಾಮಿಡಿಗೆ ಅಷ್ಟೇ. ಬಟ್ ಅದನ್ನು ನಾನು ಅಂದರೆ ಮನಸ್ಸಿಂದ ನನಗೆ ಹೆಣ್ಣು ಸಿಗ್ತಾ ಇಲ್ಲ. ಇನ್ನೊಂದು ನಾನು ರೀಲ್ಸು ಅಷ್ಟೇ ಕಾಮಿಡಿಗೇ ಮಾಡೋದು. ಅಂದರೆ ಸಿಂಗಲ್ಸನ್ನ ಇಟ್ಕೊಂಡು ಮಾಡಿದ್ರೆ ಸೊ ಎವ್ರಿಬಡಿ ವಿಲ್ ಕನೆಕ್ಟ್ ಟು ದಟ್ ಅಂತ. ಈಗ ಪ್ರೆಸೆಂಟ್ಲಿ ನಡೀತಿರೋದು ಅದೇ ಅಲ್ವಾ, ಈಗ ಸಿಂಗಲ್ಸೇ ಜಾಸ್ತಿ ಇರೋದು. ಯಾಕೆಂದರೆ ನೋಡಿ, ಮೊನ್ನೆ ಏನು ಇದಾಯ್ತಲ್ಲ, ಏನೋ ಯಾರೋ ದಪ್ಪಗಿದ್ದಾರೆ ಅಂತ ಸೈಜ್ ಹಾಕಿದ್ಲು ಹೆಂಡ್ತಿ, ಆಮೇಲೆ ಕಪ್ಪಗಿದ್ದಾರೆ ಅಂತ ಸೈಜ್ ಹಾಕಿದ್ರು. ನಾನು ನೋಡ್ರೆ ಕಪ್ಪಿಗೆ ದಪ್ಪಗೆ ಎರಡೂ ಇದ್ದೀನಿ. ಸೊ ನಮ್ಮನ್ನ ಏನೇನು ಮಾಡ್ಬೋದು, ಯಾವ್ಯಾವ ಡ್ರಮ್ಮಲ್ಲಿ ಯಾವ್ಯಾವ ಫ್ರಿಜ್ಜಲ್ಲಿ ಅದಕ್ಬೋದು ಅಂತ ನನಗೆ ಭಯ. ಓಕೆ, ಆ ಭಯದಿಂದ ಮದುವೆ ಆಗ್ತಾ ಇಲ್ಲ ಹೇಗೆ? ಸದ್ಯಕ್ಕೆ ಅದೇ ಫಸ್ಟು ನಾನು ಅನ್ಕೊಂಡಿರೋದು ಅಷ್ಟು ಒಂದು ಕೆಲಸ ಪೆಂಡಿಂಗ್ ಇದ್ದಾವೆ, ಅದನ್ನೆಲ್ಲ ಮುಗಿಸಿ, ಅಲ್ಲ ಮದುವೆ ಅಂತೂ ಖಂಡಿತ ಆಗೇ ಆಗ್ತೀನಿ. ಸೊ ಅದನ್ನೆಲ್ಲ ಮುಗಿಸಿ ಒಂದು ಲೆವೆಲ್ಗೆ ನಾವು ಒಂದು ಸ್ಟೇಬಲ್ ಆಗೋಣ. ಆವಾಗ ಅಂದರೆ ಮದುವೆ ಆಗೋದು ಅನ್ನೋದು ಮ್ಯಾಟ್ರ್ ಅಲ್ಲ. ಮದುವೆ ಆಗ್ಬಿಟ್ಟು ಆಮೇಲೆ ಪರದಾಡೋದಕ್ಕಿಂತ ಈಗಲೇ ಪರದಾಡ್ಬಿಟ್ಟು ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ಹ್ಯಾಪಿಯಾಗಿ ಇರ್ಬೋದಲ್ಲ. ಹೌದು ಸರ್. ಇನ್ನೊಂದು ಸರ್, ಇವಾಗ ಜಾಲಿ ಮೂವಿಯಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ, ಹೀರೋ ಸ್ನೇಹಿತನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ನೀವು. ಸರ್, ಈ ಚಿತ್ರೀಕರಣ ಸಂದರ್ಭದಲ್ಲಿ ನಿಮಗೆ ವರ್ಕ್ ಮಾಡಬೇಕಾದ್ರೆ ಹೇಗೆ ಅನಿಸ್ತು ಸರ್? ಈ ಒಂದು ಜಾಲಿ ಫಿಲ್ಮ್ ಒಂದು ತಂಡದ ಜೊತೆ ನಿಮಗೆ ಹೇಗೆ ಅನಿಸ್ತು ಆಕ್ಟ್ ಮಾಡಿ? ಬಹಳ ಖುಷಿ ಆಯಿತು. ಯಾಕೆಂದರೆ ನಾವು ಪ್ಲ್ಯಾನ್ ಮಾಡ್ಬೇಕಾದ್ರೆ ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ವಿ. ಪ್ಲ್ಯಾನ್ ಮಾಡಿದಾಗ ಹೆಂಗೆ ಅಂದರೆ ಲೈಕ್ ನಾಳೆ ಓಕೆ ಇಷ್ಟು ಜನ ಬರ್ತಾರೆ ಅಂತ ನಾವು ಮೈಂಡಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದರೆ, ಅಯ್ಯೋ ಇಷ್ಟು ಜನನಾ, ನಾವು ಒಂದು 50 ಜನ ಪ್ಲ್ಯಾನ್ ಮಾಡಿದರೆ 50 ಜನ ಬಂದು ಸೇರಿದ್ರೆ ಹೆಂಗಿರುತ್ತೆ ನೋಡಿ, ಅಯ್ಯೋ ಇಷ್ಟು ಜನನಾ ಅಂತ ನಾವು ಗಾಬರಿ ಆಗ್ಬಿಡ್ತಾ ಇದ್ವಿ.
ಇವ್ರಿಗೆ ಪಾಪ, ಯಾಕಂದ್ರೆ ಇವರು ಡೈರೆಕ್ಟ್ರು, ಇವರೇ ಹೀರೋ, ಅಲ್ಲಿ ಫ್ರೇಮ್ ನೋಡಬೇಕು, ಅಲ್ಲಿ ಯಾರಾದರೂ ಏನಾದರೂ ಸಮಸ್ಯೆ ಅಂದರೆ ಇವರೇ ಹ್ಯಾಂಡಲ್ ಮಾಡಬೇಕು. ಸೊ ಅದನ್ನ ಅಲ್ಲಿ ಅದೇ ಅದೇ ನಾನು ಹೇಳಿದ್ದು, ಅಂದರೆ ಕಲಿತೆ, ನಾನು ತುಂಬ ವಿಷಯ ಕಲಿತೆ. ಇವಾಗ ಶೋಭರಾಜ್ ಸರ್ ಹೆಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಅಂದರೆ, ನಾನು ಸೀನು ಎಕ್ಸ್ಪ್ಲೇನ್ ಮಾಡಬೇಕು ಆರ್ಟಿಸ್ಟ್ಗಳಿಗೆ, ಆಮೇಲೆ ಕಂಟಿನ್ಯೂಟಿ ನೋಡಬೇಕಾಗಿತ್ತು. ಹೌದು. ಇನ್ನೊಬ್ರಿಗೆ ಶೋಭರಾಜ್ ಸರ್ಗೆ ಏನೋ ಒಂದು ಜ್ಯೂಸ್ ಬೇಕು ಅಂದರೆ, ಮಗ ಜ್ಯೂಸ್ ತಗೊಂಬ ಅನ್ನೋರು. ಇನ್ನು ಸರಿ ಸರ್ ತೊಗೊಂಬರ್ತೀನಿ ಅಂತ ಹೋಗ್ಬೇಕಾದ್ರೆ ಇನ್ನೊಬ್ಬ ಯಾರೋ ಮಾತಾಡ್ಸಿರೋರು, ಸರ್ ಆ ಪ್ರಾಪರ್ಟಿ ಬಂದಿಲ್ವಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ, ಇದು ಮರ್ತೋಗ್ಬಿಡ್ತಾ ಇದ್ದೆ. ಸೊ ಈ ಥರ ಸಮಸ್ಯೆ ಅಂದರೆ ಅದೇ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಸೊ ಮ್ಯಾನ್ ಪವರ್ ಎಷ್ಟು ಇಂಪಾರ್ಟೆಂಟು ಅನ್ನೋದೆಲ್ಲ ಸಿಕ್ಕಾಬಡೆ ಕಲಿತೆ ನಾನು. ಓಕೆ ಸರ್, ಇವಾಗ ಜಾಲಿ ಮೂವಿಯಲ್ಲಿ ಒಂದು ಪಾತ್ರ, ನೀವು ಸ್ನೇಹಿತನ ಪಾತ್ರ ವಹಿಸ್ತಾ ಇದ್ದೀರಾ ಸರ್. ಈ ಸಿನಿಮಾದಲ್ಲಿ ನಿಮಗೆ ಅಂದರೆ ಈ ಸೀನ್ ನಂಗೆ ತುಂಬ ಇಷ್ಟ ಆಯಿತು, ಈ ಅಂದರೆ ಯಾವ ರೀತಿ ಸೀನ್ ಇಷ್ಟ ಆಯಿತು ನಿಮಗೆ ಅನ್ನೋದು? ಇಲ್ಲೂ ಕೂಡ ಸಿಂಗಲ್ಲೇ ಅಲ್ವಾ ಸರ್ ನೀವು? ಆ್ಯಕ್ಚುಲಿ ಬರಿಬೇಕಾದ್ರೆ ಹೇಳಿದೆ, ಬ್ರೋ ಎಲ್ಲದರಲ್ಲೂ ಸಿಂಗಲ್ಲೇ ಸಿಗ್ತಾ ಇದೆ ನೋಡಿ, ಒಂದು ಬೇಕಾದ್ರೆ ಸೇರ್ಸೋಣ ಯಾವ್ದಾನ ಅಂತ ಅಂದಿದ್ದಕ್ಕೆ ಅವರು ಅದೇ, ನಾನು ಇವಾಗ ಹುಡುಗಿ ಫ್ರೇಮಲ್ಲಿ ಇದ್ದರೆ ಇವಾಗ ಅವರು ಆಬ್ವಿಯಸ್ಲಿ ನಾನು ಅವ್ರ ಫ್ರೆಂಡು ಅಂದರೆ ಅವರು ಆ ಫ್ರೇಮಲ್ಲಿ ನಾನು ಇರಬೇಕು. ಅವರಿಬ್ರು ಏನೋ ಒಂದು ಫುಲ್ಲು ಸಖತ್ತಾಗಿ ಒಂದು ಶಾರ್ಟ್ ಇಟ್ಟಿದ್ರೆ ಪಕ್ಕದಲ್ಲಿ ನಾನು ನಮ್ಮ ಹುಡುಗಿ ಮಾತಾಡ್ಕೊಂಡು ಮತ್ತೆ ಇನ್ನೊಂದು ಸಮಾಚಾರ ಅಂದರೆ ಆಡಿಯನ್ಸು ಅವರಿಬ್ರು ನೋಡಲ್ಲ, ನಾವಿಲ್ಲಿ ಮಾಡ್ತಿರತ್ತಲ್ಲ ಅಲ್ಲಡೆ ನನ್ನ ಮಗ ಏನೋ ಮಾಡ್ತಾವಲೇ ಅನ್ನೋ ಥರ ಹಿಂಗಾಗ್ಬಿಡುತ್ತೆ, ಬೇಡ ಅಂತ. ಬಟ್ ನೋಡೋಣ, ಅಂದರೆ ಇನ್ನೊಂದು ಹೊಸ ಸಿನಿಮಾ ಬರ್ತಿದೆ ನಮ್ಮದು, ಹೊಸ ಜೀವನ ಅಂತ. ಸೊ ಅದರಲ್ಲಿ ಸಿಕ್ಕಿದೆ, ರಂಗಣ್ಣ ರಘು ಸರ್ ಸಿನಿಮಾ ಅದು. ಸೊ ಫುಲ್ ಪ್ಲೇಡ್ಜ್ ಇದ್ದೀನಿ ಅದರಲ್ಲಿ. ಸೊ ಅದರಲ್ಲಿ ಒಂದು ಕಪಲ್ ಕೊಟ್ಟಿದ್ದಾರೆ ಅಪ್ಪ, ಆಮೇಲೆ ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅವರು. ಆ ಫೇವ್ರೆಟ್ ಆ್ಯಕ್ಟ್ರ್ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿ ಪ್ಲಸ್ ಇನ್ನೊಂದು ಏನಂದ್ರೆ ಹುಡುಗಿನೂ ಸಿಕ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ಡಬಲ್ ಧಮಾಕ ಅದು. ಅಂದ್ರೆ ಇನ್ನೊಂದು ಧಮಾಕ ಅಂದ್ರೆ ನಿಮ್ದು ಈ ಮಂತ್ ಜುಲೈ 31ಗೆ ನಿಮ್ದು ಈ ಫಿಲ್ಮ್ ಇನ್ನೊಂದು ಫಿಲ್ಮ್ ಇಟ್ಕೊಂಡು 2 ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂತ ಸರ್. ಇನ್ನು ಎಷ್ಟು ಖುಷಿ ಆಗ್ತಿರ್ಬೋದು ಸರ್ ನಿಮ್ಗೆ? ಅಂದ್ರೆ ನನಗೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ, ಯಪ್ಪ ಏನ್ ಇಷ್ಟು ಬಿಸಿ, ಅಷ್ಟು ಆಕ್ಟರ್ ಆಗ್ಬಿಟ್ಟಿದ್ದೀನ ಅಂತ. ಯಾಕೆಂದ್ರೆ ಈಗ ದೊಡ್ಡ ಸಿನಿಮಾನೇ ಎಷ್ಟೋ ಬಿಸಿ ಇರೋ ಅವ್ರದ್ದೇ ಒಂದೊಂದ್ಸಲ 2 ಸಿನಿಮಾ ರಿಲೀಸ್ ಆಗೋದು ಇರುತ್ತೆ. ಅಂಥದ್ರಲ್ಲಿ ನಂದು ಕೂಡ ಇದೇ ಮಂತ್ 31ಗೆ 2 ಸಿನಿಮಾ, ಜಾಲಿ ಅಂತ ಮತ್ತೆ ಇನ್ನೊಂದು ತದ್ವಿರುದ್ಧ ಅಂತ ರಿಲೀಸ್ ಆಗ್ತಿದೆ. ಅಂದರೆ ಓಕೆ, ಆವಾಗ ನಾವು ಅಂದರೆ ನಾವು ಅನ್ಕೊತಾ ಇದ್ವಲ್ಲ ವೆರಿ ಬಿಗಿನಿಂಗ್ ಇನಿಷಿಯಲ್ ಸ್ಟೇಜಲ್ಲಿ, ಓಕೆ ನಂದು ಒಂದೊಂದು ಬರಬೇಕು ಹೆಂಗೆ ಅಂದರೆ ತಿಂಗ್ಳಿಗೆ 1-2 ಮೂವಿ ಬರ್ತಿರ್ಬೇಕು, ಅಷ್ಟು ಬ್ಯುಸಿ ಆಗ್ಬೇಕು ನಾವು ಅಂತ ಅನ್ಕೊಂತಿರ್ತೀವಲ್ಲ. ಸೊ ಅದೆಲ್ಲ ಇವಾಗ ನೋಡಿದ್ರೆ ಓಕೆ ಆಗ್ತಿದೆಯಲ್ಲ, 31ಗೆ ಇವಾಗ 2 ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಅದೇನು ಸುಮ್ಮನೆ ವಿಷಯ ಅಲ್ಲ ಅದು. 2 ಸಿನಿಮಾ ರಿಲೀಸ್ ಆಗೋದು ಅನ್ನೋದು, ಅದಕ್ಕೂ ಅದರದೇ ಆದಂಥ ಎಫರ್ಟ್ ಇದೆ, ಇದಕ್ಕೂ ಅದರದೇ ಆದಂಥ ಎಫರ್ಟ್ ಇದೆ. ತದ್ವಿರುದ್ಧ ಬಂದು ಅದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅದರಲ್ಲಿ ಒಬ್ಬ ಕಾನ್ಸ್ಟೇಬಲ್ ನಾನು. ಆಮೇಲೆ ವಿನೋದ್ ಸರ್ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿ ಅದನ್ನು ಸಕ್ಕದಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಸುಚೇನ ಪ್ರಸಾದ್ ಸರು ಮತ್ತು ಇನ್ನೂ ಒಂದಷ್ಟು ಹಲವಾರು ಆ್ಯಕ್ಟರ್ಸು ಇದ್ದಾರೆ ಅದರಲ್ಲಿ. ಸೊ ಅದು ಚೆನ್ನಾಗಿದೆ ಕತೆ. ಸೊ ನಾನು ಹೇಳೋದು ಇಷ್ಟೇ, 2 ಸಿನಿಮಾಗೆ ಸಪೋರ್ಟ್ ಮಾಡಿ. ಓಕೆ ಸರ್, ಇವಾಗ ಜಾಲಿ ಮೂವಿ ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಯಾರು ತಾರುಷ್ ಅವರು ಕೂಡ ತುಂಬ ಸ್ನೇಹಿತರೆ ಆಚೆನೂ ಇಬ್ರು ಸ್ನೇಹಿತರು, ತುಂಬ ಕ್ಲೋಸ್ ಫ್ರೆಂಡ್ಸು, ಅದರಲ್ಲೂ ಕೂಡ ಫ್ರೆಂಡ್ಸು. ಇವ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ರಲ್ವ, ತುಂಬ ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಬ್ರು ಸ್ನೇಹಿತರು, ಆಚೆ ಕಡೆನೂ ಸ್ನೇಹಿತರು, ಒಂದು ಸ್ಕ್ರೀನ್ ಮೇಲೆ ಕೂಡ ಸ್ನೇಹಿತರ ಕಾಣಿಸ್ತಾರೆ. ಹೇಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ? ಅಂದ್ರೆ ಆಚೆ ಕಡೆ ಇರೋ ಕ್ಯಾರೆಕ್ಟರ್ಗೂ ಮತ್ತೆ ಇಲ್ಲಿ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ಒಂಥರ ಡಿಫ್ರೆನ್ಸ್ ಇರುತ್ತೆ. ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ಯಾವ ರೀತಿ ಸ್ಕ್ರಿಪ್ಟ್ ಇರುತ್ತೆ ಆ ರೀತಿಯಾಗಿ, ಆಚೆ ಕಡೆ ಆದ್ರೆ ತುಂಬಾ ತುಂಟಾಟವಾಗಿ ಕಾಮಿಡಿ ಮಾತುಗಳಾಡ್ತಾ ಅವ್ರಿಗೆ ಇವ್ರಿಗೆ ರೇಗಿಸ್ತಾ ಇರ್ತಾರೆ. ಹೇಗೆ ಅನ್ಸುತ್ತೆ ಸರ್ ಈಗ? ಅಂದರೆ ನಾವು ಹೆಂಗೆ ಅಂದರೆ ಈಗ ನಾವು ಮಾತಾಡ್ತಿದ್ದೀವಲ್ಲ, ಯೂಶ್ವಲಿ ನಾವೆಲ್ಲ ಫ್ರೆಂಡ್ಸ್ ಇದ್ದ ನಾವು ಹಿಂಗೆ ಮಾತಾಡೋದೇ ಇಲ್ಲ. ಅಂದರೆ ನಮ್ಮದು ಸ್ವಿಂಗ್ ಆಗ್ತಿರ್ತೀವಿ. ನಾವು 3 ಜನ ಫ್ರೆಂಡ್ಸ್ ಇದ್ದರೆ ಇಬ್ಬರು ಸೇರ್ಕೊಂಡು ಒಬ್ಬಂಗೆ ಕಾಲು ಎಳಿತಿರ್ತೀವಿ, ಆಮೇಲೆ ಇನ್ನಿಬ್ಬರು ಸೇರ್ಕೊಂಡು ಇನ್ನೊಬ್ಬಂಗೆ ಕಾಲು ಎಳಿತಿರ್ತೀವಿ, ಆಮೇಲೆ ಅವರಿಬ್ಬರು ಸೇರ್ಕೊಂಡು ನನಗೆ ಕಾಲು ಎಳಿತಿರ್ತಾರೆ. ಸೊ ಎಲ್ಲಾದರೂ ಟ್ರಿಪ್ ಹೋದ್ರೂ ಅಷ್ಟೇ, ನಾವು ಪ್ಲ್ಯಾನ್ ಮಾಡಿ ಎಲ್ಲ ಟ್ರಿಪ್ ಹೋಗಲ್ಲ. ಇವಾಗ ನಾನು ಇವರೇ ಎಷ್ಟೋ ಸಲ ರಾತ್ರಿ ಬಂದು ನಾಳೆ ಶೂಟ್ ಇದೆ, ಓಕೆ ಕ್ಯಾನ್ಸಲ್ ಆಯಿತು ಅಂತ ಇಟ್ಕೊಳ್ಳಿ, ನಂದು ಬೆಳಗ್ಗೆ ನೋಡೋ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾ ಇದ್ವಿ. ಸೊ ಹಂಗೆ ಸಡನ್ ಪ್ಲಾನ್, ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ್ರು ನೋಡ್ಬೇಕು ಅಂದ್ರೆ ಹೊಟ್ಬಿಡ್ತಾ ಇದ್ವಿ, ಆಮೇಲೆ ಗುರು ರಾಘವೇಂದ್ರ ಸ್ವಾಮಿ ನೋಡ್ಬೇಕು ಅಂದ್ರೆ ಮಂತ್ರಾಲಯಕ್ಕೆ ಹೊಟ್ಬಿಡ್ತಾ ಇದ್ವಿ. ಸೊ ಈ ತರ ನಮ್ದು. ಆಮೇಲೆ ಏನು ಅಂದ್ರೆ ಅವರು ಇವಾಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾರಲ್ಲ, ಅದು ಒಂದು ಸ್ವಲ್ಪ ಅಷ್ಟೇ. ಯಾಕೆಂದ್ರೆ ಅವ್ರಿಗೆ ಎಷ್ಟು ಸಾಫ್ಟಾಗಿ ಹೀರೋಯಿಕ್ ಆಗಿದಾರೋ ಅಷ್ಟೇ ಕೋಪನೂ ಇದೆ ಅವ್ರಿಗೆ. ಎಗರಾಡಾಕ್ಬಿಡ್ತಾರೆ. ಅಂದ್ರೆ ಸೆಟ್ಟಲ್ಲಿ ಏನಾದರೂ ಕೆಲವೊಂದು ಕೆಲಸ ಅದು ಪ್ರೆಷರ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಬಟ್ ಒಂದೊಂದ್ಸಲ ಅಂತೂ ಹೆಂಗೆ ಎಗರಾಡಾಕ್ಬಿಟ್ಟಿದ್ದಾರೆ ನಮಗೆ. ಅಂದ್ರೆ ಅಯ್ಯಪ್ಪ ಅದು ಹೇಳಕ್ಕೂ ಆಗಲ್ಲ, ಬೀಪ್ ಹಾಕ್ಬಿಡ್ತೀರಾ ನೀವೇ. ಇನ್ನೊಂದು ಸರ್, ಈ ಒಂದು ಜಾಲಿ ಚಿತ್ರತಂಡದಲ್ಲಿ ಸುಷ್ಮಿತಾ ಜಗಪ್ಪ ಅವರಾಗಿರ್ಲಿ, ಮತ್ತೆ ತಾರುಷ್ ಅವರಾಗ್ಲಿ, ರೇಖಾದಾಸ್ ಅವರಾಗಿರ್ಲಿ, ಶೋಭರಾಜ್ ಸರ್ ಅವರಾಗಿರ್ಲಿ,
ಒಂದು ಒಳ್ಳೆ ಟೀಮ್ ಇದೆ ಸರ್. ಹೌದು. ಕಾಮಿಡಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಒಂದು ಫ್ಯಾಮಿಲಿ ಸಂಬಂಧದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಒಂದು ಫೈಟ್ ಬಗ್ಗೆ ಆಗಿರ್ಲಿ, ಎಲ್ಲಾನು ಇದರಲ್ಲಿ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಈ ಚಿತ್ರದ ಮೂಲಕ. ಹೌದು. ಸರ್, ಈ ಒಂದು ತಂಡದ ಜೊತೆ ನೀವು ಆಕ್ಟ್ ಮಾಡಿದ್ದೀರಾ, ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಗೆ? ಒಂದು ಕಾಮಿಡಿ ಅಂದ್ಮೇಲೆ ಸುಷ್ಮಿತಾ ಜಗಪ್ಪ ಅವ್ರು ಇದೇ ಇರ್ತಾರಲ್ಲ, ಕಾಮಿಡಿ ಇದ್ದೇ ಇರುತ್ತೆ, ಒಂದು ಹೌದು. ಮಾತಿಗೂ ಕಾಮಿಡಿ ಬರ್ತಾ ಇರುತ್ತೆ. ಹೇಗ್ ಅನ್ಸುತ್ತೆ ಸರ್ ಈ ತಂಡದ ಬಗ್ಗೆ ನಿಮ್ಗೆ? ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಅಂದ್ರೆ- ಕಷ್ಟ, ಒಂದು ತಾರುಷ್ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೇ ಕತೆ ಬರೆದು ಅವರೇ ನಾಯಕ ನಟರಾಗಿ ಒಂದು ನಟನೆ ಮಾಡಿ ಇವಾಗ ಅದನ್ನ ಜನರಿಗೆ ತೋರ್ಸೋಕೆ ಹೋಗ್ತಾ ಇದಾರೆ. ಒಂದು ಚಿತ್ರವನ್ನ ಯಾವ ರೀತಿಯಾಗಿ ಗೆಲ್ಲಿಸ್ತಾರೆ ಜನರು ಅನ್ನೋ ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಹೌದು. ಖಂಡಿತವಾಗಿಯೂ ಏನ್ ಹೇಳ್ತೀರಾ ಸರ್ ಜನರಿಗೆ? ಈ ಮೂಲಕವಾಗಿ ಏನ್ ಹೇಳ್ತೀರಾ? ಅಂದ್ರೆ ನನಗನ್ಸಿದ್ದು ಮ್ಯಾಮ್, ನಾವು ಆಲ್ರೆಡಿ 40% ಗೆದ್ದಿದ್ದೀವಿ ಅಂತ. Okay. ಏನಕ್ಕೆ ಅಂದ್ರೆ, ಈಗ ಎಷ್ಟೋ ಸಿನಿಮಾ ಮಾಡ್ತಾರೆ, ಬಟ್ ಅದನ್ನ ರಿಲೀಸ್ ಮಾಡೋದಕ್ಕೆ ಒದ್ದಾಡ್ತಾರೆ. ಅಂದ್ರೆ ಹೌದು. ಥಿಯೇಟ್ರಿಗೆ ಬರೋದಕ್ಕೇನೆ ಕಷ್ಟಪಡ್ತಾರೆ. ಸೊ ನಾವು ಆಲ್ರೆಡಿ ಥಿಯೇಟ್ರಿಗೆ ಬರ್ತಾ ಇದೀವಿ 31st ಅಂದ್ರೆ 40% ಗೆದ್ದಿದ್ದೀವಿ. ಇನ್ 60% ಜನ ನಮ್ಮನ್ನ ಗೆಲ್ಲಿಸ್ಬೇಕಷ್ಟೇ. ಹೌದು. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಒಂದು ಪುಣ್ಯ, ಯಾಕಂದ್ರೆ ಇವಾಗ ಸುಸ್ಮಿತಾ ಅಕ್ಕ ಇರ್ಬೋದು, ಶೋಭರಾಜ್ ಸರು, ಇನ್ನೂ ಒಂದಷ್ಟು, ಆಮೇಲೆ ರೇಖಾ ದಾಸ್ ಮ್ಯಾಮು, ಆಮೇಲೆ ಮಾಂತೇಶ್ ಸರು, ಆಮೇಲೆ ಹಳ್ಳಿ ಶ್ರದ್ಧಾ ಅವರು, ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ಯುನೋ ಅಂದರೆ ನನಗೆ ತುಂಬ ಖುಷಿ ಆಯಿತು. ಅಂದರೆ ನಾವು ಸ್ಕ್ರಿಪ್ಟ್ ಬರೆದುಬಿಟ್ಟು, ಯೂಶಲಿ ನಾವು ಬೇರೆ ಸಿನಿಮಾಗಳಿಗೆ ಹೋದ್ರೆ ಅವ್ರು ಕೊಟ್ಟಿದ್ದ ಸ್ಕ್ರಿಪ್ಟನ್ನ ಬೇರೆ ಕೋ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ವಿ. ಹೌದು. ಇಲ್ಲಿ ನಾವೇ ಬರೆದಿರೋ ಸ್ಕ್ರಿಪ್ಟ್ನ ನಾನು ಅವ್ರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಿದ್ದೆ. ಓ, ಸೊ ಅದು ಬಹಳ ಖುಷಿ ಆಗ್ತಿತ್ತು. ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು. ಹೌದೌದೌದೌದು. ಹಿರಿಯ ಕಲಾವಿದರಿಗೆ ಕಲಾವಿ- ನೀವು ಹಾ. ಕತೆ ಹೇಳ್ತಾ ಇದ್ರಿ ಹೌದು, ಅವ್ರಿಗೆ ಈ ಹೌದು. ರೀತಿ ಮಾಡಿ ಅಂತ. ಸೊ ಫೈನಲಿ ಸರ್, ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನೋದಾದ್ರೆ ಜನರಿಗೆ ಈ ರೀತಿ ಏನ್ ಹೇಳ್ತೀರಾ ಸರ್? ಇವಾಗ 31ಗೆ ಲಾಂಚ್ ಆಗ್ತಾ ಇದೆ. ಮನೇಲಿ ನನ್ನ ಹೆಂಡ್ತಿ ಬೈದ್ಲು, ಹೊಡೆದ್ಲು, ಆಮೇಲೆ ಮ್ಯಾನೇಜರ್ ಕಾಟ ಕೊಟ್ಟ, ಆಮೇಲೆ ಫ್ರೆಂಡ್ಸ್ ಮೋಸ ಮಾಡ್ದ, ಹುಡುಗಿ ಕೈ ಕೊಟ್ಲು, ಎಷ್ಟೋ ಡಿಪ್ರೆಷನ್ ಎಲ್ರಿಗೂ ಇರೋದು ಗುರು. ಅದಕ್ಕೆ ಆ ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅಂದರೆ 31ಗೆ ರಿಲೀಸ್ ಆಗ್ತಿರೋ ನಮ್ಮ ಜಾಲಿ ಸಿನಿಮಾನ ಬಂದು ನೋಡಿ. ಅಂದರೆ ನಿಮ್ಗೇನಾದರೂ ನಿಮ್ಮ ಹುಡುಗಿ ಮೇಲೆ ಬೇಜಾರಿದ್ರೆ ಮತ್ತೆ ನೀವೇ ಹುಡುಗಿ ಹತ್ರ ಹೋಗಿ ಸಾರಿ ಕೇಳ್ತೀರಾ. ಅಕಸ್ಮಾತ್ ನಿಮ್ಮ ಹುಡುಗ ಏನಾದರೂ ಬೇಜಾರು ಮಾಡಿದ್ರೆ, ಯಾಕಂದರೆ ಫ್ರೆಂಡ್ಶಿಪ್ ಬಗ್ಗೆನೂ ತೋರಿಸಿದ್ದೀವಿ ನಿಮ್ಮ. ಆಮೇಲೆ ಹುಡುಗರ ಹತ್ರ ಅಂದರೆ ಮನಸ್ತಾಪ ಇದ್ದೇ ಇರುತ್ತಲ್ಲ, ಹೌದು. ಅಂಥವ್ರಿಗೂ ಕೂಡ ಹೋಗಿ ನೀವೇ ಸಾರಿ ಹೇಳಿ, ಆಯ್ತು ಬಿಡು ಬಾ ಮಚ್ಚ ಅಂತೀರಾ. ಆಮೇಲೆ ಎಷ್ಟೋ ಜನಕ್ಕೆ ಪೇರೆಂಟ್ಸ್ ವ್ಯಾಲ್ಯೂ ಗೊತ್ತಿರಲ್ಲ, ಸೊ ಅವ್ರಿಗೂ ಕೂಡ ವ್ಯಾಲ್ಯೂ ಗೊತ್ತಾಗುತ್ತೆ. ಆಮೇಲೆ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ನಾವು ಮಾಡಿರೋಂತಹ ಒಂದು ಇದು ಪ್ರಾಜೆಕ್ಟು. ಸೊ ದಯವಿಟ್ಟು ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ 31ನೇ ತಾರೀಕು ಜಾಲಿ ಸಿನಿಮಾನ ನೋಡಿ. ಆ್ಯಂಡ್ ಅದು ನೋಡಿ ಬೆಳಗ್ಗೆ ಜಾಲಿ ಸಿನಿಮಾ ನೋಡಿ, ಸಾಯಂಕಾಲ ನಂದು ಇನ್ನೊಂದು ಸಿನಿಮಾ ಇದೆ ತದ್ವಿರುದ್ಧ ಅಂತ, ಅದನ್ನು ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಬೇಕು. ಆ್ಯಂಡ್ ನಮ್ಮಂಥ ಹೊಸ ಕಲಾವಿದರ ಮೇಲೆ ಬೇಕು. ಆವಾಗಲೇ ನಾವು ಕೂಡ ಏನಾದರೂ ಒಂದು ಮಾಡೋದಕ್ಕೆ ಒಂದು ಹುಮ್ಮಸ್ಸು ಸಿಗುತ್ತೆ. ಸೊ ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಮ ಒಂದು ಚಿತ್ರ ಜಾಲಿ ಅನ್ನೋ ಮೂವಿ ಇದೆ 31ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ಯಶಸ್ವಿಯಾಗಿ ಗೆಲ್ಲಿಸಿ ಅಂತ ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆಚೆನೂ ಕೂಡ ಇಬ್ರು, ಒಂದು ತಾರುಷ್ ಅವರಾಗಿರ್ಲಿ, ಅಭಿ ಅವರಾಗಿರ್ಲಿ, ಆಚೆನೂ ಕೂಡ ಒಬ್ಬ ಒಳ್ಳೆ ಸ್ನೇಹಿತರು ಇಬ್ರು. ಅದೇ ರೀತಿಯಾಗಿ ಜಾಲಿ ಮೂವಿಯಲ್ಲೂ ಕೂಡ ಸ್ನೇಹಿತನ ಪಾತ್ರ ನಿಭಾಯಿಸಿದ್ದಾರೆ ಅಭಿ ಅವರು. ಎಸ್, ಅವ್ರ ಮಾತಿದಾಗಿತ್ತು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.